ಮಾಸ್ಟರ್ಸ್, ಗುಡ್ ಈವ್ನಿಂಗ್ ಟು ಆಲ್. ಪ್ರಪ್ರಥಮವಾಗಿ ನಮಗೆ ಈ ಒಂದು ಜ್ಞಾನವನ್ನ ಅತಿ ಸುಲಭವಾಗಿ ಕೊಟ್ಟಿರುವಂತ ಬ್ರಹ್ಮಶ್ರೀ ಪತ್ರಿಜಿ ಇವರಿಗೂ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೂ ಹೃತ್ಪೂರ್ವಕವಾದ ನಮನಗಳನ್ನ ಸಲ್ಲಿಸುತ್ತಾ, ಹಾಗೆ ಇಂದು ಈ ವಿಶೇಷವಾದ ಆಧ್ಯಾತ್ಮಿಕ ಪ್ರಯಾಣದ ಬಗ್ಗೆ ಜ್ಞಾನವನ್ನ ಹಂಚಲು ಕಾರಣೀಕೃತರಾಗಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ ಸರ್ ರಂಗನಾಥ್ ಸರ್ ಅವರಿಗೂ, ಆಮೇಲೆ ಈ ಎಲ್ಲ ಒಂದು ತಾಂತ್ರಿಕ ವರ್ಗ ಏನಿದೆ ಈ ಜೂಮ್ ಸೆಷನ್ ಎಲ್ಲ ಮಾಸ್ಟರ್ಸ್ಗೂ, ಹಾಗೂ ಇಂದು ವಿಶೇಷವಾಗಿ ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಕ್ಕಂಥ ನಮ್ಮ ರೇವತಿ ಮೇಡಮ್ ಅವರಿಗೂ, ಸೊ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮೇಡಮ್ ಅವ್ರ ಆಗ್ಲೇ ಪರಿಚಯ, ನೀವು ಆಕ್ಚುಲಿ ಆಧ್ಯಾತ್ಮಿಕ ಪ್ರಯಾಣ ಅಂದ್ರೇನೆ ನಿಮ್ಮ ಒಂದು ಪರಿಚಯ ಇಂದ ಒಳಗೊಂಡಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಬ್ರೀಫ್ ಆಗಿ ಮಾಡ್ಕೊಟ್ಟಿದ್ದಾರೆ. ಯಾಕಂತಂದ್ರೆ ಆಧ್ಯಾತ್ಮಿಕ ಪ್ರಯಾಣದ ಪರಿಚಯ ಅಂದ್ರನೆ ಇಲ್ಲಿ ನಾನು ಹೇಗಿದ್ದೆ, ಯಾವ ತರ ಈ ಒಂದು ಧ್ಯಾನದ ಜ್ಞಾನದಿಂದ ಯಾವ ತರ ನನ್ನ ಒಂದು ಜೀವನ ಬದಲಾವಣೆ ಆಗಿದೆ ಅನ್ನುವ ಕುರಿತು ಇವತ್ತು ನನಗ್ ಕೊಟ್ಟಿರೋ ಟೈಮ್ ಎಷ್ಟಿದೆ ಮೇಡಮ್? ಎಷ್ಟೊತ್ತು ಮೇಡಮ್? 9:40 ತಗೊಳ್ಳಿ. 9:40 ಇಟ್ಸ್ ಓಕೆ. ಯಾಕೆಂದ್ರೆ ನಾ ಎಲ್ರಿಗೂ ಹೇಳ್ತಿರ್ತೀನಿ, 20 ವರ್ಷದ ಈ ಒಂದು ಆಧ್ಯಾತ್ಮಿಕ ಪ್ರಯಾಣ 20 ನಿಮಿಷಗಳಲ್ಲಿ ಅಂತಂದ್ರೆ ಹೇಗೆ ಶೇರ್ ಮಾಡ್ಕೊಳ್ಳೋದು ಅಂತ, ಯಾವ್ದು ಅಂತ ಶೇರ್ ಮಾಡ್ಕೊಳ್ಳೋದು. ಯಾಕಂದ್ರೆ ಎಲ್ಲೂ ಸ್ಟಾಪ್ ಅನ್ನೋದು ಇಲ್ಲೇ ಇಲ್ಲ, ವಿರಾಮ ಅನ್ನೋದು. ಸೊ ನಿರಂತರವಾಗಿ ಈ ಒಂದು ಆಧ್ಯಾತ್ಮಿಕ ಪ್ರಯಾಣ ನಡೀತಾನೆ ಇದೆ. ಇವತ್ತಿಗೆ 20 ವರ್ಷ ಆಯ್ತು. ಹಾಗಾಗಿ ಆದ್ರೂ ಕೆಲವು ಸಂದರ್ಭಕ್ಕನುಗುಣವಾಗಿ ಅವರು ಸಮಯ ಕೊಟ್ಟಾಗ ಆ ಸಮಯಕ್ಕೆ ನಾವು ಮೇಂಟೈನ್ ಮಾಡ್ಲೇಬೇಕಾಗುತ್ತೆ. ಸೊ ಹಾಗಾಗಿ ಇಂದು ನನಗೆ ಕೊಟ್ಟಿದ್ದಾರೆ ಒಂದು 40 ಮಿನಿಟ್ಸ್. ಇಟ್ಸ್ ಓಕೆ, ಥ್ಯಾಂಕ್ ಯು. ಪ್ರಥಮವಾಗಿ ಮೇಡಮ್ ಅವ್ರು ತಿಳಿಸಿದಂತೆ ಸುಮಂಗಳ ಸಾಲಿಮಠ ಅಂತ ಹೇಳಿ ನಮ್ದು ನೇಟಿವ್ ಬಂದು, ಮೇಡಮ್ ವಾಯ್ಸ್ ಕೇಳ್ತಾ ಇದೆಯಲ್ಲ? ಕೇಳ್ತಾ ಇದೆ. ಓಕೆ. ಆದೋನಿ ಮಂತ್ರಾಲಯ ಪಕ್ಕದಲ್ಲಿ ಆದೋನಿ ಅಂತ, ಆದವಾನಿ ಅಂತ. ಸೊ ಅದು ನಮ್ದು ನೇಟಿವ್ ಪ್ಲೇಸು. ನಮ್ಮ ಮನೆಯವ್ರದ್ದು ಸಹಿತ ಆದ್ವಾನಿನೇ. ಒಂದೇ ಊರಲ್ಲಿ 2 ಮಠದವರು, ಅಂದ್ರೆ ಜಗದ್ಗುರುಗಳು ಮನೆತನದವರು ನಾವು. ಸೊ ಹಾಗಾಗಿ ಒಂದು ಒಳ್ಳೆ ಮನೆತನದಲ್ಲಿ ಹೆಣ್ಣು ತಗೋಬೇಕು ಅನ್ನೋದು ನಮ್ಮ ಮನೆಯವರ ಕಡೆ ಇತ್ತು. ಹಾಗಾಗಿ ನಾನು ಹುಟ್ಟಿದ್ದು ಆದೋನಿ, ಬಟ್ ಬೆಳೆದಿದ್ದೆಲ್ಲ ಇದು ಕರ್ನಾಟಕ, ರಾಯಚೂರು ಡಿಸ್ಟಿಕ್ ಮಾನ್ವಿ. ಅಲ್ಲಿ ಆ ಒಂದು ನನ್ನ ಬಾಲ್ಯ ಜೀವನ ಪ್ರಾರಂಭ ಆಯ್ತು. ಸೊ ಡೈಲಿ ಚಿಕ್ಕವಳಿರುವಾಗ್ಲೇ ನನಗೆ ಈ ಒಂದು ಆಧ್ಯಾತ್ಮಿಕದ ಒಂದು ಪರಿಚಯ ಇತ್ತು ಕೂಡ. ನಾವು ಸ್ವಾಮಿಯವರ ಆದ ಕಾರಣ, ಆಮೇಲೆ ನಮ್ಮ ಒಂದು ಸಂಬಂಧಿಕರು ದೊಡ್ಡದಾದ ಮಠ ಇತ್ತು, ಕಲ್ಮಠ ಅಂತ ಹೇಳಿ. ಸೊ ಅಲ್ಲಿ ಮುತ್ತಿನಪಂಡೆ ಹಿರೇಮಠದ ಶಿವಮೂರ್ತಿ ಶಿವಾಚಾರ್ಯರ ಒಂದು ಸಾಂಗತ್ಯದಲ್ಲಿ ನನ್ನ ಒಂದು ಈ ಬಾಲ್ಯ ಜೀವನ ಪ್ರಾರಂಭ ಆಯ್ತು. ಆಕ್ಚುಲಿ ಅದಕ್ಕೆ ನಾನು ಖುಷಿ ಪಡ್ತೇನೆ. ಯಾಕಂದ್ರೆ ಪತ್ರಿಜಿಯವರು ಯಾವಾಗ್ಲೂ ಹೇಳ್ತಾರೆ, ಆಧ್ಯಾತ್ಮಿಕತೆ ಅನ್ನೋದು ಚಿಕ್ಕ ವಯಸ್ಸಿರುವಾಗ್ಲೇ ಪ್ರಾರಂಭ ಮಾಡ್ಬೇಕು ಅಂತ. ಅದು ನನಗೆ ವಾಂಟೆಡ್ಲಿ ಸಿಕ್ಕಿದೆ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ. ಹಾಗಾಗಿ ಶಾಲೆಗಳಲ್ಲೂ ಅಷ್ಟೇ, ಆಟ ಊಟ ಪಾಠಗಳಲ್ಲೂ ಯಾವಾಗ್ಲೂ ಮುಂದಿರ್ತಾ ಇದ್ದೆ. ಬಟ್ ಹಾಗೆ ಆಧ್ಯಾತ್ಮಿಕ ಒಂದು ಫೀಲ್ಡ್ ನಲ್ಲೂ ಸಹಿತ ನನಗೆ ಬಹಳ ಇಂಟ್ರೆಸ್ಟ್. ಯಾರಾದ್ರೂ ಶಿವಶರಣರ ಕಥೆಗಳು ಕೇಳ್ಬೇಕಂದ್ರೆ, ಆಮೇಲೆ ಆ ಮಠದಲ್ಲಿ ಒಂದು ಲೈಬ್ರರಿ ಇತ್ತು. ಸೊ ಎಲ್ಲ ಒಂದು ಒಂದು ಪುಸ್ತಕಗಳನ್ನ ತಗೊಂಡು ಓದ್ತಾ ಇದ್ದೆ. ಹಾಗೆ ಒಂದು ಭೌತಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ಸಣ್ಣ ವಯಸ್ಸು ಇರುವಾಗ್ಲೇ ಪ್ರಾರಂಭ ಆಯ್ತು ನನಗೆ. ಅದು ಎಲ್ಲಿಯ ತನಕ ಅಂತಂದ್ರೆ, ನಾನು 11ನೇ ವಯಸ್ಸಿನಲ್ಲಿನೇ ರುದ್ರಾಭಿಷೇಕದ ಮಂತ್ರಗಳೆಲ್ಲ ಸ್ವಾಮಿಯವರ ಕಡೆಯಿಂದ ಕಲ್ತು, ಸೊ ನನ್ನ ಇಷ್ಟಲಿಂಗಕ್ಕೆ ನಾನೇ ಶಿವರಾತ್ರಿಯ ದಿನ ಅದ್ಭುತವಾಗಿ ಜಾಗರಣೆ ಆಚರಣೆ ಮಾಡ್ತಾರೆ. ನಮಕ ಚಮಕ ಪುರುಷ ಸೂಕ್ತ ಸಹಿತ ಸಹಸ್ರ ನಾಮಾವಳಿಗಳ ಮುಖಾಂತರ ನಾನು ಶಿವರಾತ್ರಿ ಜಾಗರಣೆ ಆಚರಣೆ ಮಾಡಿದ್ದೆ. ಅಷ್ಟೊಂದು ನನಗೆ ಆಧ್ಯಾತ್ಮಿಕತೆಯ ಬಗ್ಗೆ ತಿಳ್ಕೊಳ್ಳೋದು, ಆಮೇಲೆ ಆ ಇಷ್ಟಲಿಂಗ ಪೂಜೆ ಮಾಡೋದು ಅಂತಂದ್ರೆ, ಹಾಗೆ ಇಷ್ಟಲಿಂಗ ಪೂಜೆಗಳು ಸಹಿತ ಅಷ್ಟು ಒಂದು ತಲ್ಲೀನತೆಯಿಂದ ನಾನು ಮಾಡ್ತಾ ಇದ್ದೆ. ಅದು ನನ್ನ ಒಳಗಡೆ ಆತ್ಮಾನಂದ ಅನ್ನೋದು ನನಗೆ ಅವಾಗ ಅವಗಾಹನೆ ಇಲ್ಲ ಒಂದು, ಬಟ್ ಅಷ್ಟು ಖುಷಿ ಆಗ್ತಿತ್ತು ನನಗೆ. ಪೂಜೆ ಮಾಡಿದ ನಂತರ ಒಂದು 2-3 ನಿಮಿಷ ಸೈಲೆನ್ಸ್ ಆಗಿ ಕೂತು ಆ ಒಂದು ಆತ್ಮಾನಂದ ಪಡಿತಿದ್ದೆ ಅಂತ ಇವಾಗ ನಾನು
ಅನ್ಕೊಳ್ತಾ ಇರ್ತೀನಿ. ಬಟ್ ಖುಷಿ ಪಡ್ತಿದ್ದೆ ಅವಾಗ ಅದರ ಅರ್ಥ ಖುಷಿ ಅಷ್ಟೇ. ಆನಂದ, ಆತ್ಮಾನಂದ ಅನ್ನೋದು ಗೊತ್ತಿಲ್ಲ. ಹಾಗೆ ಪೂಜೆ ಮಾಡ್ತಾ ಲಿಂಗ ಪೂಜೆ ಪ್ರತಿನಿತ್ಯ ಮಾಡೋ ಮುಂದ್ಗಡೆ 11ನೇ ವಯಸ್ಸಿನಲ್ಲಿ ಸೋಲ್ ಜರ್ನಿ ಸ್ಟಾರ್ಟ್ ಆಯ್ತು. ಬಟ್ ನನಗೆ ಇದ್ರ ಬಗ್ಗೆ ಎಂಥದ್ದು ನನಗೆ ಜ್ಞಾನ ಇಲ್ಲ. ಸೊ ಯಾವಾಗ ಆ ಒಂದು ಸೋಲ್ ಜರ್ನಿ ಸ್ಟಾರ್ಟ್ ಆಗ್ತಾ ಇತ್ತು, ಎಲ್ಲೋ ನಾನು ನೇಚರ್ನಲ್ಲೆಲ್ಲ ಹೋಗ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಪ್ರಯಾಣ ಮಾಡಿದ ನಂತರ ಭಯ ಆಗ್ತಾ ಇತ್ತು, ಮತ್ತೆ ಕೆಳಗಡೆ ಬರ್ತಾ ಇದ್ದೆ. ಈ ತರ ಒಂದು ಅನುಭವ ನನಗೆ 11ನೇ ವಯಸ್ಸಿನಲ್ಲೇ ಪ್ರಾರಂಭ ಆಯಿತು. ಆನಂತರ 14ನೇ ವಯಸ್ಸಿನಲ್ಲಿ ನಮ್ಮ ಆ ಮಾನ್ವಿ ಊರಲ್ಲಿ ಒಬ್ಬ ಸಿದ್ಧಿ ಪುರುಷರು ನೋಡ್ಲಿಕ್ಕೆ ಹುಚ್ಚರ ತರ ಇರ್ತಾರೆ, ಅವರಿಗೆ ಸಿದ್ಧಿ ಪುರುಷರು ಅಂತ ಹೇಳ್ತಾರೆ. ಸೊ ಬಟ್ ಅವರಿಂದ ಅಗಾಧವಾದ ಲಾಟ್ ಆಫ್ ಪವಾಡಗಳು ನಡೀತಾ ಇರ್ತಾವಂತೆ. ಸೊ ಅವರು ಎಲ್ಲಿಂದ ಬಂದ್ರು, ಮೂಲತಃ ಅವ್ರು ಯಾರು ಇಡೀ ಮಾನ್ವಿ ಪಟ್ಟಣಕ್ಕೆ ಗೊತ್ತಿಲ್ಲ. ಬಟ್ ನಾನು PUC ಫಸ್ಟ್ ಇಯರ್ ಓದೋ ಮುಂದ್ಗಡೆ ಅವರು ಆ ದಿನ ಮರಣ ಹೊಂದಿದ ಮೇಲೆ ನೈಟ್ 12 o'clock ಆಗಿತ್ತು. ಕಂಪ್ಲೀಟ್ ಎದ್ದು ಕೂತು ಒಂದು ಡೈರಿ ತಗೊಂಡು ಅವರ ಒಂದು ಜೀವನ ಚರಿತ್ರೆಯನ್ನೇ ನಾನು ನನ್ನ ಮುಖಾಂತರ ಅದು ನಡೀತು. ಅಂದ್ರೆ ಅದನ್ನೇ ನಾವು ಇವಾಗ ಚಾನಲಿಂಗ್ ಅಂತ ಹೇಳ್ತೀವಿ. ಸೊ ಆ 14ನೇ ವಯಸ್ಸಿನಲ್ಲೇ ನನಗೆ ಆ ಒಂದು ಮಹಾತ್ಮರ ಒಂದು ಜೀವನ ಚರಿತ್ರೆಯನ್ನ ಬರ್ದಿದ್ದು ಅಲ್ಲದೆ ಮತ್ತೆ ಅವರ ಬಗ್ಗೆ ಒಂದು ಹಾಡು ಸಹಿತ ರಚನೆ ಮಾಡಿದೆ ನಾನು ಮಿಡ್ ನೈಟ್ 12 o'clock. ಸೊ ಮಾರ್ನಿಂಗ್ ನಮ್ಮ ತಂದೆಯವರಿಗೆ ತೋರಿಸಿದೆ ನಾನು, ಅಪ್ಪಾಜಿ ಹೀಗೆ ಹೇಗೋ ಬರ್ಬೇಕನ್ನಿಸ್ತು ಬರ್ದೀನಿ ಅಂತ. ಅವ್ರಿಗೆ ಬಹಳ ಆಶ್ಚರ್ಯ ಆಯ್ತು. ಅಂದ್ರೆ ಇಡೀ ಮಾನ್ವಿ ಪಟ್ಟಣಕ್ಕೆ ಇವ್ರು ಎಲ್ಲಿಂದ ಬಂದಿದ್ದಾರೆ ನೋಡಿ, ಅವ್ರು ಏನು ಮಾತಾಡಲ್ಲ, ಹುಚ್ಚರ ತರ ಮೌನವಾಗಿ ಇರ್ತಿದ್ರು. ಕೆಲವರೆಲ್ಲ ಪಾಪ ಅವ್ರನ್ನ ಹೀಯಾಳಿಸ್ತಿದ್ರು, ಕಲ್ ತಗೊಂಡು ಹೋಗಿಯೋದು, ಚಿಕ್ಕ ಕಲ್ಗಳನ್ನ ತಗೊಂಡು. ಅವಾಗ ನಾನು ಹುಡುಗರನ್ನ ಬೈತಾ ಇದ್ದೆ. ಹಾಗೆ ಅವ್ರು ಎಲ್ಲಿಂದ ಬಂದಿದ್ದಾರೆ ಅನ್ನೋಕೆ ಮಾತಾಡಲ್ಲ, ಇಡೀ ಮಾನ್ವಿ ಪಟ್ಟಣಕ್ಕೆ ಗೊತ್ತಿಲ್ಲ. ಅಂಥದ್ದು ಅವರ ಒಂದು ಜೀವನ ಚರಿತ್ರೆ ಬರ್ದಾಗೆ ನಮ್ಮ ಅಪ್ಪಾಜಿಗೆ ಬಹಳ ಆಶ್ಚರ್ಯ ಆಯ್ತು. ನಿನಗೆ ಯಾರು ಹೇಳಿದ್ರು ಇದೆಲ್ಲ, ಕಲ್ಮಠಕ್ಕೆ ಹೋಗೋಣ ಅಂತೇಳಿ ನನ್ನ ಸ್ವಾಮಿಯವ್ರ ಹತ್ರ ಕರ್ಕೊಂಡು ಹೋದ್ರು. ಅವ್ರು ನೋಡ್ರಿ ಈ ತರ ಬರ್ದಿದ್ದಾಳೆ ಇವಳು ಅಂತಂದ್ರು. ಅವಾಗೆ ಗುರುಗಳು ಹೇಳಿದ ಮಾತೇನಂದ್ರೆ, ಅವಾಗೆ ಸರಿ ಚೆನ್ನಾಗಾಯ್ತು ಮೂರ್ತಿಯವ್ರೆ, ಹೆಂಗೋ ನಿಮ್ದು ಪ್ರಿಂಟಿಂಗ್ ಪ್ರೆಸ್ ಇದೆಯಲ್ಲ, ಹೇಗೋ ಗಣಾರಾಧನೆಗೆ ಎಲ್ಲರಿಗೂ ಪ್ರಿಂಟ್ ಮಾಡಿಸಿ ಹಂಚ್ರಿ, ಒಳ್ಳೇದಾಯ್ತು ಅಂತ ಅಷ್ಟೇ ಹೇಳಿದ್ರು. ಅದು ಚಾನಲಿಂಗು ಹೇಗೆ ಏನು ಗೊತ್ತಿಲ್ಲ, ಹೇಳಿಲ್ಲ ಕೂಡ ಅವರು. ಸೊ ಅಲ್ಲಿಗೆ ನನ್ನಲ್ಲಿರೋ ಆ ಒಂದು ಆತ್ಮ ಜ್ಞಾನ ಅನ್ನೋದೇನಿತ್ತು, ಸೊ ಅಲ್ಲಿಗೆ ಬೂದಿ ಮುಚ್ಚಿದ ಕೆಂಡ ತರ ಹಾಗೆ ಇತ್ತು. ಯಾವಾಗೆ ಮತ್ತೆ ಒಂದು 17 years ನಲ್ಲೇ ಮ್ಯಾರೇಜ್ ಆಯ್ತು. ಮ್ಯಾರೇಜ್ ಆದ್ಮೇಲೆ ಸುಮಾರು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ನಮ್ಮ ಜಾಬ್ ಮಾಡ್ತಿದ್ರು, ರೈಲ್ವೆ ಎಂಪ್ಲಾಯೀಸ್ ಆಗಿ. ಸೊ ಆ ನಂತರ LIC ಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಫಸ್ಟ್ ಸಿರುಗುಪ್ಪ ಹತ್ರ ತೆಕ್ಕಲ್ಕೋಟೆ ಅಂತ ಹೋಗ್ಲಿ ಅದು. ಸೊ ಅಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಆಯ್ತು. ಸೊ ಅವಾಗೆ ಅಲ್ಲಿನೇ ನಮ್ಗೆ ಒಬ್ಬ ಗಂಡು ಮಗುನ ಜನನ ಆಯ್ತು. ಸೊ ಅದು ಒಂದು 6 months ಇತ್ತು. ಸೊ ಇದ್ದಕ್ಕಿದ್ದಂಗೆ ಆಟ ಆಡ್ತಾ ಬಾಡಿ ವಿಕೆಟ್ ಆಯ್ತು, ಅಂದ್ರೆ ನಿಧನ ಹೊಂದಿತ್ತು ಪಾಪು. ಆಮೇಲೆ ಅಂದ್ರೆ ಆಕ್ಚುಲಿ ಅಷ್ಟೊತ್ತಿಗೆ ನಮ್ಗೆ ಮ್ಯಾರೇಜ್ ಆಗಿ 7 years ಆಗಿತ್ತು. ಬಹಳ ಹೋಪ್ ಇಟ್ಕೊಂಡಿದ್ರು ನಮ್ಮ ಮನೆಯವರು. ಯಾವ ತರ ಅಂತಂದ್ರೆ, 4ನೇ ವರ್ಷಕ್ಕೆ ಅವನಿಗೆ ಕಾರ್ ಡ್ರೈವಿಂಗ್ ಕಲ್ಸ್ಬೇಕನ್ನೋ ಅಷ್ಟೊಂದು ಅವರು ಅಂದ್ರೆ ಲೇಟ್ ಆಗಿ ಅಂತ ಫ್ಯೂಚರ್ ಬಗ್ಗೆನೆ ಆಲೋಚನೆ ಮಾಡ್ತಾ ಇದ್ರು. ಸೊ ನಾವೂನು ಅಷ್ಟೇ. ಹಂಗಿದ್ದಾಗೆ ಸಡನ್ಲಿ ಲೈಫ್ ಬ್ರೇಕ್ ಆದಾಗೆ ತುಂಬಾ, ಆಮೇಲೆ ಕಂಟಿನ್ಯೂ ಆಗಿ ಒಂದು 3 times ಅಬಾರ್ಷನ್ ಆಯ್ತು. ಸೊ ಆ ತರ ಲೈಫ್ ಬ್ರೇಕ್ ಆದಾಗೆ ತುಂಬಾ ಡಿಪ್ರೆಸ್ನಾಗ ಹೋದೆ ನಾನು. ಅರೆ ಇಷ್ಟೆಲ್ಲ ಅಂದ್ರೆ ಅವಾಗೆ ದೇವ್ರ ಜೊತೆ ಮಾತಾಡೋದು. ಅಂದ್ರೆ ನೀವು ಅದು ನನಗೆ ಗೊತ್ತಿತ್ತು, ಅಂದ್ರೆ ಯಾವುದೇ ಜನ್ಮದ ಅಲ್ಲಿ ನಾನು ತೊಂದರೆ ಕೊಟ್ಟಿದ್ರು ಅದು ಅದೇದಲ್ಲೇ ನೀವು ಕ್ಲಿಯರ್ ಮಾಡ್ಬೇಕಾಗಿತ್ತು, ಈ ಜನ್ಮದಲ್ಲಿ ಯಾಕೆ ಅಂತ ದೇವ್ರ ಜೊತೆ ಹಾಗೆ ಮಾತಾಡ್ತಿದ್ದೆ. ಬಟ್ ನನ್ನ ಅಜ್ಞಾನ ಅಲ್ವಾ ಅವಾಗ್ಲ. ಬಟ್ ಏನು ಇದಕ್ಕೆಲ್ಲ ನಾವೇ ಸೃಷ್ಟಿಕರ್ತರು ಅನ್ನೋದು. ಆಮೇಲೆ ಸರಿ ಅಂತೇಳಿ ಸಿರುಗುಪ್ಪದಲ್ಲಿ ಸೈಡ್ ಮನೆ ಕಟ್ಟೋಣ ಅಂತೇಳಿ ನಮ್ಮ ಮನೆಯವರು, ನಮ್ಮ ಮಾವಂದ್ರು ಎಲ್ಲ ಬಿಟ್ಟು ಬಂದ್ವಿ. ಬೆಳಗ್ಗೆ ನಾವು ಭೂಮಿ ಪೂಜೆ ಮಾಡೋಣ ಅಂತ ಜಸ್ಟ್ ನೋಡೋಕೆ ಅಂತ ಬಂದ್ವಿ. ಹಾಗೆ ಪಕ್ಕದ ಲೇಔಟ್ ನಲ್ಲಿ ಮನೆ ಚೆನ್ನಾಗಿ ಕಟ್ತಾ ಇದ್ದಾರೆ, ನಮ್ಮ ಗೊತ್ತಿರೋ ಅಂತ ನಮ್ಮ ಮಾವ ನಾವು ಟರ್ನ್ ಆದ್ವಿ. ಒಂದ್ ಕಡೆ ನಾವು ಸೈಟ್ ಭೂಮಿ ಪೂಜೆ ಮಾಡೋಣ ಅಂತ ಬಂದವರು ಸುಮ್ನೆ ಜಸ್ಟ್ ಒಂದು ಲೇಔಟ್ ನಲ್ಲಿ ಟರ್ನ್ ಆಗಿ ಅಲ್ಲಿ ನೋಡೋಣ ಅಂತ ಬಂದವರು 5 ನಿಮಿಷದಲ್ಲೇ ಮೇಡಮ್
5 ನಿಮಿಷದಲ್ಲೇ ಸೈಟ್ ಪರ್ಚೇಸ್ ಆಯ್ತು, ಮನೆ ಕನ್ಸ್ಟ್ರಕ್ಷನ್ ಕೊಡೋಕು ಆಯ್ತು. ಆ ನಂತರ ಗೊತ್ತಾಯ್ತು ಅಂದ್ರೆ ನಮ್ಮ ಮನೆ ಹಿಂದ್ಗಡೆನೆ ಒಂದು ದೊಡ್ಡ ಪಿರಮಿಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ. ನಾವು ನಿರ್ಣಯ ತಗೊಂಡಿದ್ದಿಲ್ಲ, ಜಸ್ಟ್ ಇದೊಂದು ಪ್ಲೇಸ್ ಇತ್ತು, ಗಾರ್ಡನ್ ತರ ಬಿಟ್ಟಿದ್ರು. ಬಟ್ ಅಲ್ಲಿ ಒಬ್ಬ ಯೋಗಿ ಧ್ಯಾನ ಮಾಡಿದ ಸ್ಥಳ ಅಂತೆ, ಅಲ್ಲಿ ಸಿರುಗುಪ್ಪ. ಅವಾಗೇ ಇದ್ದಕ್ಕಿದ್ದಂಗೆ ಇಲ್ಲಿ ಒಂದು ಪಿರಮಿಡ್ ಬರ್ತೈತೆ ಅಂತಂದ್ರು. ಆ ನಂತರ ಅಷ್ಟೊತ್ತಿಗೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿತ್ತು, ಆಗ್ತಾನೆ. ಆ ನಂತರ ನಮ್ಮ ಮನೆ ಮತ್ತು ಪಿರಮಿಡ್ ಧ್ಯಾನ ಮಂದಿರ ಎರಡು ಅಟ್ ಅ ಟೈಮ್ ಪ್ರಾರಂಭ ಆಯ್ತು. ಪ್ರಾರಂಭ ಆದ್ಮೇಲೆ ಇನ್ನ ಸಹಜ ಅಲ್ವಾ, ಯಾರೇ ಆಗ್ಲಿ ಪಿರಮಿಡ್ ಮಾಡ್ರಿ ಚೆನ್ನಾಗಾಗುತ್ತೆ, ಧ್ಯಾನ ಮಾಡ್ರಿ, ನ್ಯಾಚುರಲಿ ಅದು. ಸೊ ಹಾಗೆ ರಂಗರಾವ್ ಸರ್ ಅಂತ ಒಬ್ರು ಇದ್ರು, ಡೈಲಿ ಅದು ಮಾಡಕ್ ಬರ್ತಿದ್ರು ಮಾಸ್ಟರ್. ಸೊ ಅಷ್ಟು ಒಂದು ದೊಡ್ಡ ಪಿರಮಿಡ್ ಮುಂದೆ ಇವ್ರು ಮನೆ ಕಟ್ತಾ ಇದ್ದಾರೆ ಅಂತೇಳಿ ಮೇಡಮ್ ಧ್ಯಾನ ಮಾಡ್ರಿ ಅಂತ ಪ್ರಾರಂಭ ಮಾಡಿದ್ರು. ಅಷ್ಟೊತ್ತಿಗೆ ನಾನು ತುಂಬಾ ಲೈಫ್ ನಲ್ಲಿ ಬೇಜಾರಾಗಿ, ಇಲ್ಲ ಸರ್ ನಾನು ಇವಾಗ ಮನೆ ಕಟ್ತಾ ಇದ್ದೀವಿ, ದಯವಿಟ್ಟು ಯಾವ್ದು ಏನು ಬೇಡ ಅಂತಂದ್ರೆ, ಇಲ್ಲ ಮೇಡಮ್ ಇಷ್ಟು ಹಬ್ಬದ ಧ್ಯಾನ ಮಂದಿರ ಮುಂದೆ ನಿಮ್ ಮನೆ ಇದೆ, ದಯವಿಟ್ಟು ನೀವು ಕಟ್ರಿ ಅಂತಂದ್ರೆ ಸಾರಿ ಧ್ಯಾನ ಮಾಡ್ರಿ ಅಂತಂದ್ರೆ, ಹಾಗಾದ್ರೆ ಒಂದು ಕಂಡೀಷನ್, ನೀವ್ ಹೇಳಿರಿ ಅಂತ ನಾವು ಧ್ಯಾನ ಪ್ರಾರಂಭ ಮಾಡ್ತೀವಿ, ಬಟ್ ನಾನು ಕಂಟಿನ್ಯೂ ಮಾಡೋದು ನನ್ನ ಮಗದ ಮೇಲೆ. ಇಟ್ಸ್ ಓಕೆ ಅಂತ ಹೇಳಿ ಅವರು ನಾವು ಸರಿ ಅಂತ ಹೇಳ್ಬಿಟ್ಟು ಕೂತ್ವಿ ಮೇಡಮ್. ನಮ್ಮ ಮನೆಯವರು, ನಾನು ಮತ್ತು ನಮ್ಮ ರಿಲೇಟಿವ್ಸ್ ಒಬ್ಬ ಹುಡುಗ. ಸೊ ಕೂತಾಗೆ ಜಸ್ಟ್ ಕೂತ ತಕ್ಷಣನೇ ಮತ್ತೆ ಇದು ಥರ್ಡ್ ಐ ವಿಷನ್ ಸ್ಟಾರ್ಟ್ ಆಯ್ತು ನನಗೆ. ಸೊ ಅಲ್ಲಿ ತನ ನಾನು ಪೂಜೆ ಮಾಡ್ತಾ ಇದ್ದೆ, ಬಟ್ ಇದು ನನಗೆ ಅವಾಗೆ ಅರೆ ಇದೇನಪ್ಪ ಇವರು ಕೂಡ್ರಿ ಅಂತಾರೆ, ನನಗ್ ನೋಡಿದ್ರೆ ನರಗಳು ಕಂಪ್ಲೀಟ್ ಇದಾಗ್ತದೆ, ಬ್ರೈಟ್ ತಟ್ಕೊಳಕ್ ಆಗ್ತಿಲ್ಲ ಬೆಳಕು. ಸೊ ಯಾವಾಗ ಹೇಳ್ತಾ ಇವ್ರು ತರ ಆಗ್ಬಿಟ್ಟಿತ್ತು ನನಗೆ. ಆನಂತರ ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಓಕೆ ಅಂದಾಗ ಸರ್ ಜೊತೆ ನಾನು ಶೇರ್ ಮಾಡ್ಕೊಂಡೆ, ಇಷ್ಟು ವಿಪರೀತವಾದ ಬೆಳಕು ನನಗಿಲ್ಲಿ ಕಂಟ್ರೋಲ್ ಆಗ್ತಾ ಇಲ್ಲ, ಸೊ ನರಗಳೆಲ್ಲ ಕಂಪ್ಲೀಟ್ ಆಗಿ ಎಳಿತಾ ಇತ್ತು ಅಂದ್ರೆ. ಅದಕ್ಕೂ ಅವರು ಏನೂ ಹೇಳಿಲ್ಲ, ರಂಗರಾವ್ ಸರ್ ಜಸ್ಟ್ ಒಳ್ಳೇದು ಮೇಡಮ್ ಮಾಡ್ರಿ ಧ್ಯಾನ ಅಂತೇಳಿ ಹೇಳಿ ಹೋದ್ರು. 2 ವರ್ಷ ಆಯ್ತು ಮೇಡಮ್ ನಮ್ದು ಮನೆ ಕನ್ಸ್ಟ್ರಕ್ಷನ್. ಸೊ ಯಾವಾಗ ಅಂದ್ರೆ 2006 ನವೆಂಬರ್ನಲ್ಲಿ 41 ದಿವಸಗಳ ಮನೆ ಅದು ಮಂಡಲ ಧ್ಯಾನ ಏನ್ ಮಾಡ್ತೀವಿ ಅಲ್ಲಿ ಪಿರಮಿಡ್ ನಲ್ಲಿ ಇಟ್ಟಿದ್ರು. 2ನೇ ದಿನದಿಂದ ನಾನು ಪ್ರಾರಂಭ ಮಾಡಿದ್ವಿ, ನಾನು ನಮ್ಮ ಮನೆಯವರು. ಸೊ 2ನೇ ದಿನದಿಂದ ಪ್ರಾರಂಭ ಮಾಡಿ 41ನೆಯ ಕೊನೆಯ ದಿನದಂದು ನಾನು ತೆಗೆದುಕೊಂಡ ನಿರ್ಧಾರ ಅಂತಂದ್ರೆ, ನನ್ನ ಕೊನೆಯ ಉಸಿರಿನವರೆಗೂ ನಾನು ಈ ಧ್ಯಾನವನ್ನ ಮಾಡ್ಬೇಕು. ಸೊ ಹಂಚ್ಬೇಕು ಅನ್ನೋದು ಬಂದಿಲ್ಲ ಅವಾಗೆ ನನಗೆ. ಸೊ ಮಾಡ್ಬೇಕು ಅಷ್ಟೇ. ಮಾಡ್ತಾ ನಮ್ಮ ಮನೆಯವರು ನಾವು ಮಾಡ್ತಾ ಹೋದ್ವಿ. ತುಂಬಾ ಲಾಟ್ ಆಫ್ ಚೇಂಜಸ್. ಯಾವ ತರ ಅಂದ್ರೆ, ನಾನೇನು ಯಾವ್ದು ಒಂದು ಆರೋಗ್ಯ ಸ್ಥಿತಿಯಿಂದ ಇದ್ದೆ, ಆ ತರ ಎಂತದು ಪ್ರಾಬ್ಲಮ್ ಇದ್ದಿಲ್ಲ, ಬಟ್ ತಲೆನೋವು ತುಂಬಾ ಇರ್ತಿತ್ತು. ಸೊ ತಲೆನೋವು ಎಷ್ಟು ಅಂದ್ರೆ, ಒಂದು ಪರ್ಸನಲಿ ಯಾವಾಗ್ಲೂ ಟ್ಯಾಬ್ಲೆಟ್ಸ್ ಹಾಕೋತಿದ್ವಿ, ಡಾಕ್ಟರ್ ಹತ್ರ ಹೋಗ್ತಾ ಇದ್ದಿಲ್ಲ. ಬಟ್ ಆ ತಲೆನೋವನ್ನು ಮೆಡಿಸನ್ ಮಾತ್ರ ಮೆಡಿಕಲ್ ಸ್ಟೋರ್ ನಲ್ಲಿ ತಗೊಂಡ್ಬಿಟ್ಟು ಪರ್ಸನಲ್ ಇರ್ತಿದ್ವು, ಅಷ್ಟೊಂದು ತಲೆನೋವು ಇರ್ತಾ ಇತ್ತು ನನ್ನಲ್ಲಿರೋ ಆಗಿನ ಸಮಸ್ಯೆ ಅಂದ್ರೆ. ಆನಂತರ ಭಯ ಅನ್ನೋದು ವಿಪರೀತವಾದ ಭಯ. ಹಗಲತ್ನಲ್ಲೂ ನಾನು ಮುಖ ತೊಳ್ಕೊಳಕ್ಕೆ ಭಯ ಪಡ್ತಾ ಇದ್ದೆ, ಸಂಜೆ ಆದ್ರೆ ಯಾರಾದ್ರೂ ಒಬ್ರ ಜೊತೆಗೆ ಬೇಕು, ಈ ತರ ಒಂದು ಭಯದ ಸ್ವಭಾವ. ಆನಂತರ ನೀರ್ ಬದಲಾವಣೆ ಆದ್ರೆ ಒಂದು 15 ದಿವಸ ಸಫರ್ ಆಗ್ತಿತ್ತು, ಅದು ನೆಗಡಿ ಆಗ್ಬಿಟ್ಟು ಕೆಮ್ಮಾಗ್ಬಿಟ್ಟು ಮತ್ತೆ ಸ್ವಲ್ಪ ವಿಪರೀತವಾದ ಒಂದು ಸಫರಿಂಗ್ ನಿಂದ 15 ದಿನ ಹೊರ ಇದ್ದೆ ನಾನು. ಸೊ ಇದು ನನ್ನಲ್ಲಿರೋ ಆ ಒಂದು ಬಿಫೋರ್ ಮೆಡಿಟೇಷನ್ ನಲ್ಲಿರೋ ಒಂದು ಸ್ಥಿತಿ. ಅವಾಗ ನಾನು ಅವತರ ಯಾರು ಇದ್ದಿಲ್ಲ, ಮೀಡಿಯಾ ಇದ್ದಿಲ್ಲ, ಮಾಸ್ಟರ್ಸ್ ತುಂಬಾ ಕಡಿಮೆ. ಸೊ ಯಾರು ಹೇಳೋದಿಲ್ಲ, ನಾನು ಒಂದು ಕ್ಲಾಸ್ನು ಅಟೆಂಡ್ ಆಗಿಲ್ಲ. ಧ್ಯಾನ ಮಾಡ್ತಾ ಹೋದೆ. ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ, ಹಗಲತ್ನಲ್ಲಿ ನಾನು ಭಯ ಪಡೋಳು ಮಿಡ್ ನೈಟ್ 2 ಗಂಟೆ ಹೋಗಿ ಪಿರಮಿಡ್ ಅಲ್ಲಿ ಹೋಗಿ ಧ್ಯಾನ ಮಾಡಕ್ ಬಿಡ್ತಿದ್ದೆ. 2 ಗಂಟೆಗೆ ಧ್ಯಾನ ಕೂರೆ ಒಂದೇ ಸಿಂಗಲ್ ಸಿಟ್ಟಿಂಗು ಬೆಳಗ್ಗೆ 7-8 ಗಂಟೆವರೆಗೂ ಸಿಂಗಲ್ 2 ಗಂಟೆ ಕೂತ್ರೆ ಬೆಳಗ್ಗೆ 8 ಗಂಟೆಗೆ ಓಪನ್ ಮಾಡ್ಕೊಂತಿದ್ದೆ. ಅಷ್ಟೊಂದು ಆ ಒಂದು ಆತ್ಮಾನಂದ ನನಗ್ ಸಿಗ್ತಾ ಇತ್ತು. ಖುಷಿ, ಬಹಳ ಖುಷಿ. ಅದು ಇಷ್ಟು ಸೋಲ್ ಅದು, ಯಾಕಂದ್ರೆ ಆ ಅನುಭವ ಹೇಳ್ಕೊಳಕ್ ಬರಲ್ಲ, ಅದು ಒಂದು ಸ್ಥಿತಿ. ಹಾಗಾಗಿ ಗಂಟೆಗಳ ಪರಿವೇ ಇಲ್ಲದೆ ನಾನು 6 hours 8 hours ಆ ತರ ಪ್ರಾರಂಭ ಆಯ್ತು ನನ್ಗೆ. ಆನಂತರ ಒಂದು ರೀಚ್ ನನಗೆ
ಈ ನೆಗೆಟಿವ್ಸ್ ಎಲ್ಲ ಇಲ್ಲ, ಈ ಭಯ ಮತ್ತೆ ಆ ಸಫರಿಂಗ್ ಆಗಿರ್ಬೋದು, ತಲೆನೋವು ಆಗಿರ್ಬೋದು, ಕಂಪ್ಲೀಟ್ ವಾಶ್ ಆಯ್ತು. ವಾಶ್ ಔಟ್ ಆಗಿದ್ದಲ್ದೆ ನನಗೆ ಈ ಒಂದು ಧ್ಯಾನ ಸಾಧನೆಯಿಂದ ಆಗ ಸಿಕ್ಕಿರುವ ಒಂದು ಬೋನಸ್ ಏನು ಅಂತಂದ್ರೆ, ಮತ್ತೆ ಕಂಪಲ್ಸರಿ ಮತ್ತೆ ಆ ಒಂದು ಥರ್ಡ್ ಐ ವಿಷನ್ ಸ್ಟಾರ್ಟ್ ಆಯ್ತು. ಆಮೇಲೆ ಆಟೋ ರೈಟಿಂಗ್, ಒಂದ್ಸರಿ ಒಂದು 12 ಅವರ್ಸ್ ನಾನು ಮೆಡಿಟೇಷನ್ ಕೂತಾಗೆ ಆಟೋ ರೈಟಿಂಗ್ ಸ್ಟಾರ್ಟ್ ಆಯ್ತು. ಅಂದ್ರೆ ಈ ನಾನು ಯಾರು, ನಿಜವಾದ ನಾನು ಯಾರು ಅನ್ನೋದು ಆಟೋ ರೈಟಿಂಗ್ ಮುಖಾಂತರ ನನಗೆ ಆನ್ಸರ್ ಸಿಕ್ತು. ಸೊ ಹಾಗಾಗಿ ಈ ಒಂದು ಆಸ್ಟ್ರಲ್ ಜರ್ನಿ ಆಗಿರ್ಬೋದು, ಇವೆಲ್ಲ ನನಗೆ ಬೋನಸ್ ಆಗಿ ಸಿಗ್ತಾ ಬಂತು. ಮತ್ತೆ ಅವಾಗೆ ಪತ್ರಿಜಿಯವರು ಐ ಥಿಂಕ್ 2008 ಬಂದಿದ್ರು. ಸೊ ಪತ್ರಿಜಿ ಸರಿ ಪಿರಮಿಡ್ ಹೋದ್ರು, ಒಳಗಡೆ ಎಲ್ಲ ಜನ ಹೋಗ್ ಕೊಡ್ತಾ ಇದ್ರು. ನಾನು ಸರ್ ಮುಂದೆ ಹೋಗಿ ಧ್ಯಾನ ಕೂಡೋಣ ಅಂತ ಜಸ್ಟ್ ಹೋಗ್ಬಿಟ್ಟೆ. ಕೂತ್ಕೊಂಡ್ರೆ ಸರ್ ಜೊತೆ ಯಾವಾಗ್ಲೂ ಫ್ಲೂಟ್ ಇರುತ್ತೆ ಎಲ್ರಿಗೂ. ಆ ಫ್ಲೂಟ್ ತಗೊಂಡು ನನಗೆ ಈ ತರ ಟಚ್ ಮಾಡಿ, ಹೇಳು ನಿನ್ ಮೇಲೆ ಹೇಳು, ಎಲ್ಲಾರು ನೋಡ್ಕೋ ಅಂತಂದ್ರು. ನನಗೆ ಅದೇನ ಅಷ್ಟು ಅವಾಗ ಫಸ್ಟ್ ವಿಸಿಟ್ ಸರ್ನ ನೋಡ್ಲಿಕ್ಕೆ ಯಾರಿಗಾದ್ರೆ ಎಷ್ಟು ಕಾತರ ಇರುತ್ತೆ ಅಲ್ವಾ, ಗುರುಗಳ್ ನೋಡ್ಬೇಕು ಅಂತ. ನಾನು ಹೋಗಿ ಕೂತ್ರೆ ಎಬ್ಬಿಸ್ತಾ ಇದಾರಲ್ಲ ಇವರು ಅಂತ ಸ್ವಲ್ಪ ಸಾಮಾನ್ಯ ಸ್ತ್ರೀ ಆಗಿ ನನಗೇನೋ ಅನುಭವ ಅವಾಗಿಲ್ಲ, ಜ್ಞಾನ. ಸೊ ಇವ್ರೇನಪ್ಪಾ ನಾನು ಮುಂದೆ ಕೂತ್ಕೊಂಡು ಧ್ಯಾನ ಮಾಡ್ಬೇಕಂದ್ರೆ ಎಬ್ಬಿಸ್ತಾ ಇದಾರಲ್ಲ ಅಂತ ಅನ್ಕೊಂಡು ಎದ್ದೆ ಅಷ್ಟೇ. ಆಮೇಲೆ ಗೊತ್ತಾಯ್ತು ಇಷ್ಟು ಜನಗಳು ಬರ್ತಾ ಇದ್ರು ಅಂದ್ರೆ ನಾನು ಜಸ್ಟ್ ಕೂತು ಧ್ಯಾನ ಮಾಡಕ್ ಬಂದಿಲ್ಲ, ಹೋಮ್ವರ್ಕ್ ತರ ಮಾಡ್ಕೋಬೇಕು ಅಷ್ಟೇ. ಆಗ್ಲಿ ಮೇನ್ ಜವಾಬ್ದಾರಿ ನಂದು ಅವಾಗ್ನಿಂದನೇ ಪ್ರಾರಂಭ ಮಾಡ್ಸಿದ್ರೆ, ನೋಡ್ಕೋಬೇಕು ನೀನು ಅಂತೇಳಿ. ಸೊ ಇಷ್ಟು ಜನ ಬರ್ತಾ ಇದ್ರು. ಆನಂತರ ಅವ್ರಿಗೆ ಏನ್ ಅನಿಸ್ತು, ಬಂದ್ಮೇಲೆ ಕೆಳಗಡೆ ಇದ್ದಕ್ಕಿದ್ದಂಗೆ ಹನುಮೇಶ್ ಶೆಟ್ಟಿ ಅವರು ಅಂತ ಆ ಒಂದು ಶ್ರೀ ಕೃಷ್ಣ ಪಿರಮಿಡ್ ಧ್ಯಾನ ಕೇಂದ್ರದ ಅಧ್ಯಕ್ಷರಾಗಿದ್ರು. ಸೊ ಸರ್ ಏನ್ ಅನಿಸ್ತು, ಆ ಕ್ಷಣದಾಗನೆ ಅಲ್ಲಿಯ ಒಂದು ಪ್ರೆಸಿಡೆಂಟ್ ಆಗಿ ಒಂದು ಪಿರಮಿಡ್ ನ ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರ, ಹಸ್ತಾಂತರ ಮಾಡೋದ್ರ ಮುಖಾಂತರ ನನ್ನ ಒಂದು ಅಧ್ಯಕ್ಷಣೆಯನ್ನಾಗಿ ಪತ್ರಿಜಿಯವರು ನೇಮಕ ಮಾಡಿದ್ರು. ಮೇಡಮ್ ಇರ್ಲಿ ಅಧ್ಯಕ್ಷರಾಗಿ ಅಂತ. ಅವಾಗೆ ನಾನು ಇನ್ನ ಜಸ್ಟ್ ಅವಾಗೇ ಪ್ರಾರಂಭ ಮಾಡಿದೀನಿ. ಒಂದು ಪುಸ್ತಕನೂ ಇಲ್ಲ, ಸತ್ಸಂಗ ಎಂತದೂ ಇಲ್ಲ, ಬಟ್ ಮಾಡಿದ್ರು ಹೋಗ್ಬಿಟ್ರು. ಬಟ್ ಏನಂದ್ರೆ ಯಾವ ತರ ಬದಲಾವಣೆ ಆಯ್ತು ಅಂದ್ರೆ, ಪತ್ರಿಜಿಯವರು ಇಡೀ ಕರ್ನಾಟಕದಲ್ಲೇ ನಂಬರ್ 1 ಸೊಸೈಟಿ ಆಯ್ತು ಮೇಡಮ್. ಯಾರ ಹೆಣ್ಮಕ್ಳು ಹೊರಗಡೆ ಬರ್ತಾ ಇದ್ದಿಲ್ಲ. ಸೊ ಎಲ್ರು ಮನೆಯಲ್ಲೇ ಮಾಡ್ತಾ ಇದ್ರು. ಅಂತವ್ರ ಮನೆಯಿಂದ ಇಷ್ಟೆಲ್ಲ ಇವ್ರು ಮಾಡ್ತಾ ಇದ್ದಾರೆ ಅಂತ ಒಬ್ರಿಗೊಬ್ರು ಸ್ಫೂರ್ತಿಯಾಗಿ, ಆಮೇಲೆ ತುಂಬಾ ಪ್ರಚಾರ. ಕಾಲೇಜ್ ನನಗೆ ಮೊದ್ಲಿಂದನೂ ಹುಡುಗರ್ನೊಂದು ಒಳ್ಳೆ ದಾರಿಯಲ್ಲಿ ಅವ್ರನ್ನ ನನ್ ಕೈಲಾದ ಮಟ್ಟಿಗೆ ನಾನು ಜ್ಞಾನ ಕೊಡ್ಬೇಕು, ತರಬೇಕು ಅನ್ನೋದು ನಂದು ಮೇನ್ ಕನಸು. ಸೊ ಅವಾಗಿಂದನೇ ಸ್ಕೂಲ್ ಕಾಲೇಜ್ಗಳು, ಆಮೇಲೆ ಒಂದ್ಸರಿ ಒಂದು ದೊಡ್ಡ ವರ್ಕ್ಶಾಪ್ ಮಾಡಿದ್ವಿ ನಾವು. ಇಡೀ ಸಿರುಗುಪ್ಪದ ಸ್ಕೂಲ್ ಕಾಲೇಜ್ ಎಲ್ಲಾ ವಿದ್ಯಾರ್ಥಿಗಳನ್ನ ನಾವು ಕಲ್ಸ್ಬಿಟ್ಟು ಒಂದ್ ದೊಡ್ಡ ಸ್ಟೂಡೆಂಟ್ ವರ್ಕ್ಶಾಪ್ ಮಾಡಿದೆ. ಸೊ ಲಾಟ್ ಆಫ್ ಅಲ್ಲಿ ಆಕ್ಟಿವಿಟೀಸ್ ಸ್ಟಾರ್ಟ್ ಆದವು. ಹಾಗಾಗಿ ಪತ್ರಿಜಿಯವರು ಯಾವಾಗ್ಲೂ ಸಿರಿಗೊಪ್ಪ ಅಂತ ಹೇಳ್ರಿ ನಿಮ್ಮ ಊರಿಗೆ ಅಂತ ಹೇಳ್ತಾ ಇದ್ರು. ಹಾಗೆ ಪ್ರಾರಂಭ ಆಯ್ತು. ಆಮೇಲೆ 2 ವರ್ಷ ನಾನಲ್ಲಿ ಪ್ರೆಸಿಡೆಂಟ್ ಆಗಿ ಮಾಡ್ತಾ ಇರ್ಲಿಕ್ಕೆ ಇದ್ದಕ್ಕಿದ್ದಂಗೆ ಮತ್ತೆ ಒಂದ್ಸರಿ ಬಂದು ಸಾಕ್ ಮಾಡ್ರಿ ಮೇಡಮ್, ಎಂಟೈರ್ ಇದು ಕರ್ನಾಟಕ ಸ್ಟಾರ್ಟ್ ಮಾಡ್ಕೋಬೇಕು ನೀವು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಹೆಂಗ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತೇಳಿ ನನಗೆ ಅರ್ಥ ಆಗಿಲ್ಲ. ಒಂದು 15 ದಿವಸಕ್ಕೆ ಗುಲ್ಬರ್ಗಾದಲ್ಲಿ ನಮ್ಮ ವಿಜಯ್ ಕುಮಾರ್ ಚಿಮ್ಕೋಡ್ ಅಂತ ಇದ್ದಾರೆ, ರಾಜೇಶ್ವರಿ ಮೇಡಮ್. ಸೊ ಅವರು ಒಂದು ಮನೆ ಮುಖಾಂತರ ನನಗೆ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಅದು ಮಾಡ್ತಾ ಮತ್ತೆ ಪತ್ರಿಜಿಯವರು ನಮ್ಮ ಬೆಂಗಳೂರಿನ KPDP-ನ, ಆಮೇಲೆ ಕರ್ನಾಟಕ ಧ್ಯಾನ ಪರಿಷತ್ನ ವೈಸ್ ಪ್ರೆಸಿಡೆಂಟ್ ಆಗಿ, KDPP-ಯ ಟ್ರೆಜರಿ ಆಗಿ ಒಂದೊಂದು ಜವಾಬ್ದಾರಿ ಕೊಡ್ತಾ ಹೋದ್ರು. ಸೊ ಆ ನಂತರ ಯಾವಾಗ್ಲೂ ಸರ್ ಹೇಳ್ತಿದ್ರು, ನಿಮ್ಮಿಂದ ಬದಲಾವಣೆ ಆಗುತ್ತೆ ಮೇಡಮ್, ನಿಮ್ಮಿಂದ ಬದಲಾವಣೆ ಆಗುತ್ತೆ ಅಂತ ಹೇಳಿ. ಆನಂತರ ನಾನ್ ಫಸ್ಟ್ ಕ್ಲಾಸ್ ಯಾವ ತರ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಹೇಳಿದ್ರೆ 21 ಮಂಡಲ ಧ್ಯಾನವು ಕೊನೆಗೆ ತೆಗೆದ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಮ್ಯಾಮ್. ಮಾತಾಡಿ. ಓಕೆನಾ? ಮಾತಾಡಿ. ಬಟ್ ನಾನ್ ಮಾಡ್ಬೇಕನ್ನಿಸ್ತು. ಬಟ್ ಇದ್ದಕ್ಕಿದ್ದೆ ಒಂದು ದಿವಸ ಅಷ್ಟೊತ್ತಿಗೆ ನಾನು ಹೆಚ್ಚು ಪ್ರಾಕ್ಟಿಕಲ್ಗೆ ಇಂಪಾರ್ಟೆಂಟ್ ಕೊಡ್ತೀನಿ. ಅವಾಗೆ ಧ್ಯಾನದಿಂದ ನಮ್ಗೆ ಯಾವುದೇ ಒಂದು
ಟಯರ್ಡ್ ಅನ್ಸಂಗಿಲ್ಲ, ಸ್ಟ್ರೆಸ್ ಇರಲ್ಲ, ಲವಲವಿಕೆಯಿಂದ ಇರ್ತೀವಂತ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ದು 40-60 ಡೂಪ್ಲೆಕ್ಸ್ ಹೌಸ್ ಕೆಲಸ ಮಾಡೋರ್ನೆಲ್ಲ ಬಿಡಿಸ್ಬಿಟ್ಟೆ. ನೋಡೋಣ ಟಯರ್ಡ್ ಆಗಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ. ಸೊ ಅಷ್ಟೆಲ್ಲಾ ಕೆಲಸ ಮಾಡ್ಕೊಂಡು, ಆಮೇಲೆ ವಾಸ್ತು ಅನ್ನೋದು ನಮಗ್ ಮೊದ್ಲಿಂದನೂ ನಾವು ವೈಫ್ ಅಂಡ್ ಹಸ್ಬೆಂಡ್ ಯಾವ ಅಷ್ಟು ಡೀಪ್ ಆಗಿ ನಾವು ಏನು ಫಾಲೋ ಆಗ್ತಿದ್ದಿಲ್ಲ ವಾಸ್ತು ಬಗ್ಗೆ. ಯಾವಾಗ ನಾನು ಧ್ಯಾನ ಸ್ಟಾರ್ಟ್ ಮಾಡಿದ್ನೋ ಇನ್ನೂ ಆ ಒಂದು ಸತ್ಯ ಗೊತ್ತಾಯ್ತು ನನಗೆ. ಸೊ ಅವಾಗೆ ಅಂದ್ರೆ ಪ್ರಾಕ್ಟಿಕಲ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ಗೆ ಬಹಳ ಇಷ್ಟ ಆಗ್ತಿತ್ತು. ನಮ್ದೆಲ್ಲ ಜಾಯಿಂಟ್ ಕುಟುಂಬ. ಸೊ ನಮ್ಮ 3ನೇ ಮಾವರು ಆ ಪ್ಲೇಸ್ ನಲ್ಲಿ ಒಂದು ಸೆಲ್ಫ್ ಕಟ್ಬೇಡ್ರಿ ಆ ಜಾಗದಲ್ಲಿ ಅಂತ ಹೇಳಿದ್ರು. ಅವಾಗ ಹೇಳಿದ್ರು. ಬಟ್ ನಾನು ವಾಸ್ತು ಏನೂ ಇಲ್ಲ ಅಂತ ಸತ್ಯ ತಿಳ್ಕೊಂಡಾಗೆ ನೋಡೋಣ ಅಂತೇಳಿ ಜಸ್ಟ್ ಅಲ್ಲಿ ಇದ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ರ್ಯಾಕ್ ತರ ಮಾಡ್ಸಿದ್ವಿ. ಬಟ್ ಎಂತದ್ದು ಅದಕ್ಕೆ ನಮ್ಗೆ ಪರಿಣಾಮ ಬೀರ್ಲಿಲ್ಲ. ಸೊ ಮೊದ್ಲಿಂದನೂ ಅಷ್ಟು ನಾವು ಫಾಲೋ ಆಗ್ತಿದ್ದಿಲ್ಲ. ಬಟ್ ಎಷ್ಟು ಬೇಕೋ ಅಗತ್ಯಕ್ಕೆ ತಕ್ಕ ಹಾಗೆ ಅಷ್ಟೇ ಆ ತರ. ಸೊ ಯಾವಾಗ ನಾನು ಅಂತ ಒಂದು ದೊಡ್ಡ ಮನೆ ಕೆಲಸ ಮಾಡಿ ಅಷ್ಟೆಲ್ಲ ಆದ್ರೂ ಒಂದು ದಿವಸ ನನಗೆ ಸಫರಿಂಗ್ ಸ್ಟಾರ್ಟ್ ಆಯ್ತು. ಆ ಸಫರಿಂಗ್ ಯಾವ ತರ ಅಂತಂದ್ರೆ ಸಮಥಿಂಗ್ ನಾನೇನೋ ಹೇಳ್ಬೇಕಂತ ಇದ್ದೀನಿ. ಹೇಳ್ಬೇಕು ಏನ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಆಮೇಲೆ ಫಸ್ಟ್ ಡೇ ಹಾಕಿ ಸಫರಿಂಗ್ ನಿಂದ ಬೆಳಕರಿಸಿದೆ. ಸೆಕೆಂಡ್ ಡೇ ಮತ್ತೆ ಸ್ಟಾರ್ಟ್ ಆಯ್ತು. ಮಿಡ್ ನೈಟ್ 12 ಗಂಟೆ ಆಗಿರ್ಬೋದು. ನಮ್ಮ ಮನೆಯವ್ರನ್ನ ನಾನು ಇದ್ ಮಾಡ್ದೆ. ಅಂದ್ರೆ ನನಗೆ ಆಗ್ತಾ ಇಲ್ಲ, ಏನಿಲ್ಲ, ಸಮಥಿಂಗ್ ನನ್ನಲ್ಲಿ ಏನೋ ಪ್ರಾಸೆಸ್ ನಡೀತಾ ಇದೆ. ನಾನು ಏನೋ ಹೇಳ್ಬೇಕಂತ ಇದ್ದೀನಿ. ಏನ್ ಹೇಳ್ಬೇಕನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನೀವೆಲ್ಲ ಕೇಳಿರ್ಬೋದು, ಭೀಮೇಶ್ ರೆಡ್ಡಿ ಅಂತ ಕೇಳಿರ್ಬೋದು. ಅವರು ಒಬ್ಬ ಪಿರಮಿಡ್ ಮಾಸ್ಟರ್, ಗ್ರೇಟ್ ಪಿರಮಿಡ್ ಮಾಸ್ಟರ್. ಅವರು ಸಿರುಗುಪ್ಪ. ಅವರು ಅಲ್ಲೇ ಅವರು ಲೇಔಟ್ ನಲ್ಲೇ ನಾವು ಮನೆ ಕಟ್ಕೊಂಡಿರೋದು. ಭೀಮೇಶಣ್ಣ ಅಂತ ಹೇಳ್ತಿದ್ವಿ. ಅವರೆಲ್ಲ ನಮ್ಮ ಮನೆಯವರೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್. ಭೀಮೇಶಣ್ಣ ಹತ್ರ ಹೋಗೋಣ ಅಂತೇಳಿ ರಾತ್ರಿ 12 ಗಂಟೆಗೆ ನಮ್ಮ ಮನೆಯವ್ರನ್ನ ಫೋರ್ಸ್ ಮಾಡ್ತಾ ಇದ್ದೀನಿ, ಅಳ್ತಾ ಇದ್ದೀನಿ ನಾನು. ಹೋಗೋಣ ಭೀಮೇಶಣ್ಣ ಹತ್ರ, ನನ್ನ ಕಡೆ ಆಗ್ತಾ ಇಲ್ಲ, ಸಮಥಿಂಗ್ ಏನೋ ಹೇಳ್ಬೇಕು, ನಾನು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ, ಏನ್ ಹೇಳ್ಬೇಕು ನನ್ನಲ್ಲಿ ಅಂತೇಳಿ ಅವ್ರ ಮನೆಗೆ ಹೋಗೋಣ ಅಂದ್ರೆ ನಮ್ಮ ಮನೆಯವ್ರು ಬೈದ್ರು. ಇಷ್ಟೊತ್ನಲ್ಲಿ ಏನ್ ಇದು ಹೆಂಗೆ ಹೋಗ್ತೀಯಾ, ಮಲ್ಕೋ, ಬೆಳಗ್ಗೆ ಹೋಗೋಣ ಅಂತ ಹೇಳಿ. ಸೊ ಓವರ್ ನೈಟ್ ಎಲ್ಲ ಅವಾಗ 12-1 ಗಂಟೆಯಿಂದ ಬೆಳಗಿನ 4 ಗಂಟೆಯವರೆಗೆ ಕಂಪ್ಲೀಟ್ ಪತ್ರಿಜಿಯವರ ಒಂದು ವಿಡಿಯೋಗಳು ಹಾಕ್ತಾ ನೋಡ್ತಾ ಕಾಲ ಕಳೆದೆ. ಆಮೇಲೆ 4 ಗಂಟೆಗೆ ಹೋಗಿ ನಾನು ಪಿರಮಿಡ್ ನಲ್ಲಿ ಧ್ಯಾನಕ್ಕೆ ಕೂತ್ರೆ ಅಲ್ಲೂ ನನಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಮೈಂಡ್ ಎಂಟಿ ಆಗ್ತಾ ಇರೋದು. ಆ ದಿನ ನನಗೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ. ಯಾವಾಗ ಬೆಳಕು ಹರಿಯುತ್ತೆ ಅಂತ 5 ಗಂಟೆ ತನಕ ಹಾಗೆ ಹೀಗೆ ಮಾಡಿ ಬಂದು ಮತ್ತೆ ಸ್ವಲ್ಪ ಮನೆ ಕೆಲಸ ಮಾಡಿ ಮತ್ತೆ ಯಾವಾಗ 6 ಗಂಟೆ ಆಗುತ್ತಂತ ನಮ್ಮ ಮನೆಯವರು ನಾವು ಭೀಮೇಶ್ ರೆಡ್ಡಿ ಅವ್ರ ಮನೆಗೆ ಹೋದ್ವಿ. ಹೋದ ತಕ್ಷಣ ಇಷ್ಟು ನನಗೆ ಮತ್ತೆ ತಡ್ಕೊಳಕ್ ಆಗ್ತಾ ಇಲ್ಲ, ಅಳ್ತಾ ಇದ್ದೀನಿ. ಅಣ್ಣ ನನ್ನ ಕೈಲಿ ಯಾಕೋ ಆಗ್ತಾ ಇಲ್ಲ ಅಂದ್ರೆ ಅವಾಗ ಅಂದ್ರು, ಇನ್ನ ನೀನ್ ಸುಮ್ನೆ ಇರ್ತೀಯ ಅಂದ್ರು ನಿನ್ನ ಒಳಗಿನ ಮಾಸ್ಟರ್ ಸುಮ್ನೆ ಬಿಡಲ್ಲ. ಸೊ ಜ್ಞಾನ ಹಂಚಕ್ ರೆಡಿ ಆಗ್ಬೇಕು ನೀವು ಅಂತೇಳಿ. ಜ್ಞಾನ ಹಂಚಕ್ ಅಂದ್ರೆ ಯಾವ ತರ ಹಂಚ್ಬೇಕು, ಅದು ಹೇಗೆ, ನನಗೇನು ಗೊತ್ತಿಲ್ಲ. ಅವಾಗ ಈ ತರ ಎಂತದು ಏನೂ ಇಲ್ಲ, ಮೀಡಿಯಾಸ್ ಇಲ್ಲ, ಏನೂ ಇಲ್ಲ, ನನಗೇನು ಗೊತ್ತಿಲ್ಲ. ಮಗುವಿನ ಸ್ಥಿತಿ ಹೇಗೆ ಅಂದ್ರೆ, ಇಲ್ಲಮ್ಮ ಏನ ಧ್ಯಾನ ಕೂಡ್ಸು ಎಲ್ಲರನ್ನ, ನಿಮ್ಗೆ ಏನ್ ಅನ್ಸುತ್ತೆ ಮಾತಾಡ್ತಾ ಹೋಗಿ. ಸೊ ಆ ಧ್ಯಾನದ ಬಗ್ಗೆ ಅನುಭವ ಹೇಳ್ಕೊ. ಅದೇ ಧ್ಯಾನ ಒಂದು ಹಂಚಿಕೆ, ಧ್ಯಾನದ ಜ್ಞಾನ ಹಂಚಿಕೆ ಅಂತಂದ್ರೆ ಸರಿ ಅಂತೇಳಿ ನಮ್ಮ ಮನೆಯವ್ರು ಮೊದ್ಲೇನ್ ಕೆಲಸ ಮಾಡ್ತಿದ್ರು ತೆಕ್ಲಿಕೋಟೆ ಅಂತ, ಅಲ್ಲಿಂದ ಪ್ರಾರಂಭ ನಾನು ಜ್ಞಾನ ಹಂಚೋದು. ಅವಾಗ ಯಾವಾಗ 2009ರಲ್ಲಿ ಒಂದು 75 ಜನಗಳ ಮುಖಾಂತರ ನಂದು ಫಸ್ಟ್ ಕ್ಲಾಸ್ ಪ್ರಾರಂಭ ಆಯ್ತು. ಸೊ ಆನಂತರ ಪತ್ರಿಜಿಯವರು ಇಡೀ ಕರ್ನಾಟಕದ ಜವಾಬ್ದಾರಿ ಒಂದೊಂದಾಗಿ ಇವನ್ PMC ಇದು ಆಗಿರ್ಬೋದು, ಆಮೇಲೆ ಪಿರಮಿಡಿಕಲ್ ಸರ್ವಿಸ್ದು. ಬಟ್ ನಾನು ಕೆಲವೆಲ್ಲ ಅಷ್ಟೊತ್ತಿಗೆ ನಮ್ಮ ಮನೆಯವರು 2013ರಲ್ಲಿ ಬಾಡಿ ವಿಕೇಟ್ ಮಾಡಿದ್ರು. ಸೊ ಅವಾಗೆ ಪತ್ರಿಜಿಯವರು ಮೇಡಮ್ ಅಂತಂದ್ರು. ಸರಿ ನಮ್ಮ ಮನೆಯವ್ರಿಗೆಲ್ಲರಿಗೂ ಹೇಳ್ಬಿಟ್ಟು ಜಾಬ್ ಜಾಯಿನ್ ಆದೆ. ಹಾಗಾಗಿ ಅವಾಗಿನಿಂದ ಯಾವಾಗೆ ನಾನು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆದ ಕಾರಣ ಯಾವ್ಯಾವ ರಿಜಿಸ್ಟ್ರೇಷನ್ ಆಗ್ತಾವೋ ಎಲ್ಲವೂ ನಾನು ಇಂಡೈರೆಕ್ಟ್ ಆಗಿ ನನ್ನ ಕಡೆ ಸರ್ ಏನೇನು ಹೇಳ್ತಾ ಗೈಡ್ ಮಾಡ್ತಾ ಇರ್ತಿದ್ರು. ನಾನು ಎಸ್ ಸರ್ ಮಾಡೋಣ ಅಂತ ಮಾಡ್ತಾ. ಸೊ ಇವತ್ತಿಗೆ 20 ವರ್ಷ ಆಯ್ತು. ಒಂದು ಆಧ್ಯಾತ್ಮಿಕ ಪ್ರಯಾಣ, ಧ್ಯಾನದ ಪ್ರಯಾಣ, ಧ್ಯಾನದ ಮಾತ್ರ ಈ ಒಂದು ಜ್ಞಾನ ಹಂಚುವಿಕೆಯ ಪ್ರಯಾಣ ನಿರಂತರವಾಗಿ ನಡೀತಾ ಇದೆ. ಅದರ ಜೊತೆಗೆ ಮತ್ತೆ ಜಾಬ್ ಮಾಡೋ ಮುಂದ್ಗಡೆನೂ ಅಷ್ಟೇ. ಹರಪನಹಳ್ಳಿ ಅಂತ ಫಸ್ಟ್ ನಂದು ಅಪಾಯಿಂಟ್ಮೆಂಟ್ 2014. ಅದು ನಮ್ಮ ಮನೆಯವರು ಹೋದ ಒಂದು 3 ತಿಂಗಳಲ್ಲೇ ಧ್ಯಾನಕ್ಕೆ ಕೂತಾಗೆ. ಸೊ ಆ
ಪ್ಲೇಸ್ ಆ ವಿಷನ್, ಅಕ್ಷರಗಳ ಒಂದು ವಿಷನ್ ಆಯ್ತು. ಬಟ್ ನಮಗೆ ನಮ್ಮ ಈ ಕಡೆ ನಮ್ಗೆ ಯಾರಿಗೂ ಅದು ಪರಿಚಯ ಇಲ್ಲ ಆ ಊರು. ಹರಪನಹಳ್ಳಿ ಅಂದ್ರೆ ಎಲ್ಲಿ ಬರುತ್ತೆ ಅಂತೇಳಿ. ಸೊ ಆಮೇಲೆ ನಮ್ಮ ಕೆಲವು ಹುಡುಗರ ಮುಖಾಂತರ ನಾನ್ ತಿಳ್ಕೊಂಡೆ. ಆ ತರ ಒಂದು ಮೆಸೇಜ್ ಮುಖಾಂತರ ನನ್ನ ಒಂದು ಸ್ಪಿರಿಚುವಲ್ ಜರ್ನಿ ಅಂಡ್ ಫಿಸಿಕಲ್ ಜರ್ನಿ ಕಂಟಿನ್ಯೂ ಮಾಡ್ತಾ ಬರ್ತೇನೆ. ಆ ನಂತರ ಸರ್ ಇದ್ದಕ್ಕಿದ್ದಂಗೆ ಮೇಡಮ್ ನೋಡ್ಕೋಬೇಕು ನೀವು ಅಂತ ಹೇಳ್ತಾರೆ. ಅಲ್ಲಿನೂ ಯಾವ ಒಂದು ಪಿರಮಿಡ್ ಸಹಿತ ಬಂದಿದ್ದಿಲ್ಲ. ಬಟ್ ನಾನು ಜಗದೀಶ್ ಶೆಟ್ಟರ್ದು ಅದು ಹಂಗೆ ಜಗದೀಶ್ ಶೆಟ್ಟರ್ದು ಫಸ್ಟ್ ಪರಿಚಯ ಮಾಡ್ಕೊಟ್ಟೆ ನಾನು ಆಕ್ಚುಲಿ ನಮ್ಮ PSM ಮೂಮೆಂಟ್ ಅಂದ್ರೆ 2010 ಅಲ್ಲಿ. ಹಿಂಗೆ ಇದ್ದಕ್ಕಿದ್ದ ಹಾಗೆ ನನಗೆ ಹೇಗಂದ್ರೆ ಏನು ಪ್ರಿಪರೇಷನ್ ಇರೋದಿಲ್ಲ. ಆ ಕ್ಷಣ ಏನ್ ಅನ್ಸುತ್ತೆ ಅದನ್ನ ಕಂಟಿನ್ಯೂ ನಾನು ಸ್ಟಾರ್ಟ್ ಮಾಡ್ಕೊಂತೀನಿ. ಸೊ ಅವಾಗೆ ಜಗದೀಶ್ ಶೆಟ್ಟರ್ ಅಂದ್ರೆ ಇಡೀ ಕರ್ನಾಟಕದಲ್ಲೆಲ್ಲ ಮೇನು ಧ್ಯಾನ, ಪಿರಮಿಡ್ ಎನರ್ಜಿ ಮತ್ತು ವಿದ್ಯಾರ್ಥಿಗಳದು ಬುಕ್ಸ್ ಇವೆಲ್ಲ ಕರ್ನಾಟಕದ ಎಲ್ಲ ಲೈಬ್ರರಿಯಲ್ಲಿ ಇರ್ಬೇಕು ಅಂತ ನನಗೆ ಒಂದು ಥಾಟ್ ಬಂತು. ಸೊ ಒಂದೊಂದೇ ಡಿಸ್ಟಿಕ್ ವೈಸ್ ಮಾಡ್ತಾ ಹೋದ್ರೆ ಸುಮಾರು ಟೈಮ್ ಹಿಡಿಯುತ್ತೆ. ಡೈರೆಕ್ಟ್ ಎಜುಕೇಶನ್ ಮಿನಿಸ್ಟರ್ನೇ ನಾವು ಇದ್ ಮಾಡೋಣ ಮಿನಿಸ್ಟರ್ ಮುಖಾಂತರ ಅಂತ. ನನಗೆ ಅವ್ರು ಏನು ಗೊತ್ತಿಲ್ಲ. ಒಟ್ ಹೆಂಗ್ ಆಲೋಚನೆ ಬರುತ್ತೋ ಆ ತರ. ಸರಿ ಹಾಗಾದ್ರೆ ಅಂತ ಬಳ್ಳಾರಿಯಲ್ಲಿ ಇದ್ದಾರೆ. ಸೊ ಅವ್ರ ಹತ್ರ ಹೋಗಿ ಹಿಂಗ ಜಗದೀಶ್ ಶೆಟ್ಟರ್ ಎಲ್ಲಿರ್ತಾರೆ ಹೇಗೆ ಏನಂತ ಮನೆಯವರು ಹೋಗಿ ಭೇಟಿಯಾಗಿ ಬಂದು ಬಸ್ ಬರ್ತಾ ಇದೀವಿ. ಇಮಿಡಿಯೇಟ್ ಆಗಿ ಅಪಾಯಿಂಟ್ಮೆಂಟ್ ಜಗದೀಶ್ ಶೆಟ್ಟರ್ದು. ಸರಿ ಅಂತೇಳಿ ನಮ್ಮನೆಯವ್ರಿಗೆ ಆಫೀಸ್ ಇರುತ್ತೆ, ಕಂಟಿನ್ಯೂ ಬರಕ್ಕಾಗಲ್ಲ. ಸೊ ಇವಾಗ ಪಿರಮಿಡ್ ವ್ಯಾಲಿ ಚಂದ್ರಮೋಹನ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಚಂದು ಅಂತ. ಸೊ ಚಂದುಗೆ ಫೋನ್ ಮಾಡಿದೆ, ನನಗೆ ಈ ತರ ಬರ್ತಾ ಇದೆ ಅಂತ. ಅವಾಗ್ನಿಂದ ಪಿರಮಿಡ್ ವ್ಯಾಲಿಗೆ ಬಂದು ನಮ್ದೆಲ್ಲ ನೋಡ್ಬಿಟ್ಟು ಅಲ್ಲೆಲ್ಲ ರೋಡ್ ಎಲ್ಲ ಹಾಕ್ಸಿದ್ದು ಅವ್ರೆ ಜಗದೀಶ್ ಶೆಟ್ಟರ್. ಆಮೇಲೆ ಮತ್ತ ಅದೆಲ್ಲ ನಮ್ಮ ಪಿರಮಿಡ್ ಎಲ್ಲ ನೋಡ್ಬಿಟ್ಟು ಅವ್ರು ಅವಾಗ ಮಿನಿಸ್ಟರ್ ಇದ್ರು. ಹುಬ್ಳಿಯಲ್ಲಿ ಒಂದು ದೊಡ್ಡ ಸೆಕ್ಷನ್ ಪ್ರಾರಂಭ ಮಾಡಿದ್ರು. ಅದು ಹಾಗೆ ಇನ್ನು 2018 ಅಲ್ಲಿ ಸರ್ ಹುಬ್ಳಿ ಮತ್ತೆ ನೆನ್ಸ್ಕೊಂಡು ಇಲ್ಲ ಹಾವೇರಿ ಅಂತಂದ್ರು. ಸೊ ಹಾವೇರಿಗೆ ಜರ್ನಿ ಆಯ್ತು. ಹಾವೇರಿಯಾಗಿದ್ದಾಗೆ ಮತ್ತೆ ಇದ್ದಕ್ಕಿದ್ದಂಗೆ ಸರ್ ಅಷ್ಟೊತ್ತಿಗೆ ನನಗೆ ಸಾಕಾಗ್ತಾ ಇತ್ತು. ಸರ್ ನನಗೆ LIC ಜಾಬ್ ಬೇಡ ನನಗೆ, ಯಾಕಂದ್ರೆ ನಾನ್ ಬಂದಿರೋದು ಅದು ಇದು ಮೇನ್ ಅದನ್ನು ಬೇಕಲ್ಲ ನನಗೆ. ಇಲ್ಲ ಮೇಡಮ್ಗೆ ಫಿಸಿಕಲ್ ಅನ್ನೋದು ಬೇಕೇ ಬೇಕು ಅಂತ ಸರ್ ತಂದೆ ಹೇಗೆ ಮಕ್ಕಳಿಗೆ ಹೇಳ್ತಾ ಕರ್ಕೊಂಡ್ ಬಂದ್ರು. ಯಾಕಂದ್ರೆ ನನಗೆ ಇದ್ರ ಬಗ್ಗೆ ಎಂದೂ ನಾಲೆಜ್ ಇಲ್ಲ. ಸೊ ಅವಾಗೆ ಇದ್ದಕ್ಕಿದ್ದಂಗೆ ಒಂದ್ಸರಿ ಪಿರಮಿಡ್ ವ್ಯಾಲಿಗೆ ಬಂದಾಗ ನಾ ಹೋದೆ. ಸೊ ಡಿಸೈನ್ ಮಾಡ್ತೀನಿ ಅಂದ್ರೆ ನೋ ಯು ಮಸ್ಟ್ ಅಂತ ಹೇಳ್ತಾರೆ. ಅದು ಹೇಳಿ ನೀವು ಹೋಗಿ ರೆಡಿ ಫಸ್ಟ್ ಅಂತ ಹೇಳಿದ್ರು. ಮತ್ತೆ ಬಂದೆ. ಅಲ್ಲಿ ಏನ್ ಹೇಳ್ತಾರೆ, ಅಲ್ಲಿ ಸುಮಾರು ಇವಾಗ ಧಾರವಾಡ ಡಿಸ್ಟಿಕ್, ಹುಬ್ಳಿ ಸುತ್ತಮುತ್ತ ಎಲ್ಲ ಕಡೆ 1000 ಜನ ಧ್ಯಾನ ಮಾಡ್ತಾ ಇದ್ದಾರೆ. ಸೊ ಆ ತರ ಅಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯ್ತು. ಸೊ ತದನಂತರ ಮತ್ತೆ ಇವಾಗ ಟ್ರಸ್ಟ್ದೊಂದು ಜವಾಬ್ದಾರಿ ಕೊಟ್ರು. ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಧ್ಯಾನ ಮಹಿಳಾ ಯಜ್ಞ ಆಗಿರ್ಬೋದು, ಧ್ಯಾನ ಸಪ್ತಾಹ ಆಗಿರ್ಬೋದು, ಯಾವುದೇ ಪ್ರಾಜೆಕ್ಟ್ ಇದಾವಂದ್ರೆ ಅದು ಪ್ರಪ್ರಥಮವಾಗಿ ನನ್ ಮುಖಾಂತರ ಪ್ರಾರಂಭ ಮಾಡಿಸ್ತಿದ್ರು ಸರ್. ನಾವು ನಿಮಿತ್ತ ಮಾತ್ರ, ನಾನು ಅನ್ನೋಕೇನಿದೆ. ಸೊ ನಾನೊಂದು ಟೂಲ್ ಆಗಿ ಸೆಲೆಕ್ಟ್ ಆಗಿದ್ದೀನಿ ಆ ಗುರುವಿಗೆ, ನೇಚರ್ಗೆ ಅಂತ ಹೇಳ್ಬಿಟ್ಟು ಗರ್ವ ಪಡ್ತೀನಿ. ಸೊ ಹಾಗಾಗಿ ಸರ್ ಈ ಒಂದು ದಿವಸ ಇದ್ದಕ್ಕಿದ್ದಂಗೆ ವೆಜಿಟೇರಿಯನಿಸಂ ಬಗ್ಗೆ ಮಾತಾಡಿದ್ರು. ಎಲ್ಲೇ ಹೋಗ್ಲಿ, ಪ್ರಪಂಚದ ಯಾವ ಮೂಲೆಗಿರ್ಲಿ ಹಾಗಂತ ಹೆಚ್ಚು ನಾನು ಕಾಲ್ ಮಾಡ್ತಿದ್ದಿಲ್ಲ. ಮಾತಾಡ್ದಾಗ ಯಾವ್ದೇ ಮೂಲೆಯಲ್ಲಿ ರಿಸೀವ್ ಮಾಡ್ತಿದ್ರು ಸರ್. ಅವಾಗೆ ಮಾರಿಷಸ್ ನಲ್ಲಿ ಇದ್ರು ಅವತ್ತು ಒಂದ್ ದಿವ್ಸ. ಅವಾಗೆ ಮೇಡಮ್ ಇದು ಕರ್ನಾಟಕದಲ್ಲಿ ಮಾಡ್ಬೇಕು ಅಂತ ಹೇಳಿದ್ರು. ಅವಾಗೆ 11 ದಿವಸ ಫಸ್ಟ್ ಪಿರಮಿಡ್ ವ್ಯಾಲಿಯಿಂದ ಈ ಒಂದು ರ್ಯಾಲಿ ಪ್ರಾರಂಭ ಮಾಡ್ರಿ, ಸಸ್ಯಾಹಾರ ಜಾಥಾ ಪಿರಮಿಡ್ ವ್ಯಾಲಿಯಿಂದ ಪ್ರಾರಂಭ ಮಾಡಿ ಪಿರಮಿಡ್ ವ್ಯಾಲಿಗೆ ಎಂಡ್ ಮಾಡ್ರಿ ನವೆಂಬರ್ 1 ರಿಂದ 11 ಅಂತ ಹೇಳಿದ್ರು. ಎಸ್ ಸರ್ ಅಂತ ಹೇಳಿ ಪಿರಮಿಡ್ ವ್ಯಾಲಿಯಿಂದ ಪ್ರಾರಂಭ ಮಾಡಿದ್ವಿ. ಅದು ರಾಮನಗರ ಡಿಸ್ಟಿಕ್, ಪ್ರತಿ ವರ್ಷ ಒಂದೊಂದು ಜಿಲ್ಲೆಯಲ್ಲಿ. ಸೊ ಓಕೆ ಅಂತೇಳಿ ಫಸ್ಟ್ ಪಿರಮಿಡ್ ವ್ಯಾಲಿ ಮುಖಾಂತರ ಸ್ಟಾರ್ಟ್ ಮಾಡಿದ್ವಿ. ಆನಂತರ ತುಮಕೂರು ಅಂದ್ರು, ಒಂದ್ಸರಿ ಹೊಸಪೇಟೆಗೆ ಕ್ಲಾಸ್ಗೆ ಹೋಗಿದ್ವಿ ನಾನು ಸರ್.
ಅವಾಗ ಇದ್ದಕ್ಕಿದ್ದಂಗೆ ಕರೆದು, ಮೇಡಮ್ ಕರ್ನಾಟಕದಲ್ಲಿ ದೊಡ್ಡ ಜಿಲ್ಲೆ ತುಮಕೂರು, ಅಲ್ಲಿ ಒಬ್ಬ ಧ್ಯಾನಿ ಇದ್ದಿಲ್ಲ ಮೇಡಮ್ ಅವಾಗೆ. ಸೊ ಅಂಥದ್ದು ತುಮಕೂರಲ್ಲಿ ಮಾಡ್ಬೇಕು ಮೇಡಮ್ ಅಂತಂದ್ರು. ಎಸ್ ಸರ್ ಅಂತೇಳಿ ತುಮಕೂರಲ್ಲಿ 11 ದಿನ ಒಬ್ಬರು ಗೊತ್ತಿಲ್ಲ. ಆದ್ರೂ ನಾವಲ್ಲೆಲ್ಲ ಮಾಡೋದು, ಅದೊಂದೇ ನನಗೆ ಧೈರ್ಯ. ಅವ್ರು ಮಾಡ್ಸೋರು, ಪ್ರಯತ್ನ ನಂದು ಅಷ್ಟೇ, ಪ್ರಯತ್ನ ಬಿಡಲ್ಲ ನಾನು ಯಾವಾಗ್ಲೂ. ಸೊ ಹಾಗೆ ಅಂತ ಇವಾಗ ಮಹಾ ಪಿರಮಿಡ್ಗಳು ಅಲ್ಲಿ ಬರ್ತಾ ಇದ್ದಾರೆ, ಸಾವಿರಾರು ಜನ ಧ್ಯಾನ ಮಾಡ್ತಾ ಇದ್ದಾರೆ. ಆತರ ಎಲ್ಲಿ ಎಲ್ಲಿ ಬರಡು ಭೂಮಿ ಅನ್ನೋ ತರ ಇರುತ್ತೋ ಅಲ್ಲಿ ಬೀಜ ಬಿತ್ಸೋ ಕೆಲಸ ಸರ್ ಮಾಡ್ತಾ ಇದ್ರು. ಆನಂತರ ಮತ್ತೆ ತುಮಕೂರು ಆದ್ಮೇಲೆ ಮತ್ತೆ ಹಾಸನ್ ಅಂತ, ಮಂಡ್ಯ. ಸೊ ಮೊನ್ನೆ ಗೋವಾದಲ್ಲಿ ಮಾಡಿದ್ವಿ, ಅದು ನಿಮ್ಗೆ ಗೊತ್ತಿರ್ಬೋದು. 3 days ಮಾಡಿದ್ವಿ ಮೊನ್ನೆ ನವೆಂಬರ್ ನಲ್ಲಿ. ಸೊ ನವೆಂಬರ್ ಅನ್ನೋದು ಫಿಕ್ಸ್ ಪ್ರೋಗ್ರಾಮ್ ಮೇಡಮ್, ರ್ಯಾಲಿಗಾಗಿ ಪತ್ರಿಜಿಯವರು ಪ್ರಾರಂಭ ಮಾಡಿಸಿದ್ರು. ಬಟ್ ಮೊನ್ನೆ ಗೋವಾದಲ್ಲಿ 3 ದಿನ ಮಾಡ್ತೀವಿ. ಅಂದ್ರೆ ಪತ್ರಿ ಮೇಡಮ್ ಬರ್ತಾ ಸ್ವಲ್ಪ ಕಡಿಮೆ ದಿನಗಳು ಮಾಡ್ಕೊಂಡು, ಯಾಕಂದ್ರೆ ನನಗೆ ಲೀವ್ಸ್ ಪ್ರಾಬ್ಲಮ್ ಆಗ್ತಾ ಇತ್ತು. ಅದ್ರ ಜೊತೆಗೆ ಎಕ್ಸ್ಪೆಂಡಿಚರ್ನು ಆಗಿರ್ಬೋದು. ಅಂದ್ರೆ ಟ್ರಸ್ಟ್ಗೆ ಒಂದು ವೆಹಿಕಲ್ ತಗೊಂಡ್ಬಂದ್ವಿ ನಾವು, 7.5 ಲಕ್ಷ ಕೊಟ್ಟು ಒಂದು ಹೋಗಿ. ಇವಾಗ ವಿದ್ಯಾವಂತರು ಯಾವ್ದೋ ಒಂದು ಮುಖಾಂತರ, ಸೋರ್ಸ್ ಮುಖಾಂತರ ಜ್ಞಾನ ತಗೊಂತಾರೆ. ಹಾಗೆ ಟ್ರಸ್ಟಿಗೆ ಒಂದು ವೆಹಿಕಲ್ ತಗೊಂಡ್ಬಂದ್ವಿ. ಅಂದ್ರೆ ಯಾವಾಗ ನನಗೆ ಮತ್ತೆ ಇದ್ದಕ್ಕಿದ್ದಂಗೆ ಪತ್ರಿ ಸರ್ ಹುಬ್ಳಿಗೆ ಅಂತಂದ್ರು. ಸೊ ಅದೇ ತಿಂಗಳೇ ನಾನು May 25th 2022 ಹುಬ್ಳಿಯಲ್ಲಿ ನಾನು ಜಾಯ್ನ್ ಆದೆ. ಸರ್ July 24th ಬಾಡಿ ವಿಕೆಟ್ ಮಾಡಿದ್ರು. ಸೊ ಹೆಂಗು ಸರ್ ಒಂದು ಮಹದಾಶಯ ಇದೆ ಅಂತ ಹೇಳ್ಬಿಟ್ಟು ಪತ್ರಿ ಮೇಡಮ್ ಮತ್ತೆ ನಮ್ಮ ಸಾಯಿ ಕೃಪಾ ಸಾಗರ್ ಅವರ ಒಂದು ಏನಿದೆ ಅದು, ಯಾಕಂದ್ರೆ ಟ್ರಸ್ಟ್ ಬಗ್ಗೆ ನನಗೆ ಎಂಥದ್ದು ನಾಲೆಜ್ ಇಲ್ಲ. ಸೊ ಅವರ ಒಂದು ಸಹಕಾರದ ಮುಖಾಂತರ ನಾನು ಟ್ರಸ್ಟ್ ಫಾರ್ಮ್ ಆಯ್ತು ಹುಬ್ಳಿಯಲ್ಲಿ. ಅದು September 15, 2022 ನಲ್ಲಿ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ. ಸೊ ಅದು ರಿಜಿಸ್ಟರ್ ಆಯ್ತು. ಅವಾಗೆ ಮೇಡಮ್ನು ಅಂದ್ರು, ಅಂದ್ರೆ ಈ ತರ ಒಂದು ಸ್ಪಿರಿಚುವಲ್ ಇದಕ್ಕೆ ಎಂಥದ್ದು ಇದೆ ಆಗಲ್ಲ, ಪ್ರೆಸಿಡೆಂಟ್ ಅಂತವಕ್ಕಾದ್ರೆ ಸ್ವಲ್ಪ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಬರಲ್ಲ ಅಂತಂದದಕ್ಕೆ ಒಂದು ಫೌಂಡರ್ ಆಗಿ ನಾನು ಆ ಜವಾಬ್ದಾರಿ ಕೊಟ್ರು ಮೇಡಮ್. ಸೊ ಅಂದಿನಿಂದ 22ರಿಂದ ಫೌಂಡರ್ ಆಗಿ ಜವಾಬ್ದಾರಿ ತಗೊಂಡು, ಆಮೇಲೆ ಅದಕ್ಕೂ ಮುಂಚಿತವಾಗಿ ಯಾಕೆ ನನಗೆ ಸರ್ ಕೊಟ್ರು ಅನ್ನೋದಕ್ಕೆ ಅದು ಒಂದು ಅನುಭವ ನಿಮ್ ಮುಂದೆ ಹೇಳ್ಕೊತೀನಿ, ಎಲ್ಲರ ಮುಂದೆ, ನಮ್ಮ ಧ್ಯಾನಿಗಳ ಮುಂದೆ ಸಹಿತ. ಆಲ್ರೆಡಿ ನಿಮ್ಗೆ ನಾವು ಹೇಳಿದ್ದೆ, ನಾವು ಅಂದ್ರೆ ಒಂದು ಸ್ವಾಮಿಯವರ ವಂಶದಲ್ಲಿ ನಾನು ಹುಟ್ಟಿದ್ದು, ಜಗದ್ಗುಳ ಮಂತನದಲ್ಲಿ ಹುಟ್ಟಿದ್ದು ನಾನು. ಅಂದ್ರೆ ಬೈ ಬರ್ತೆ ನಾವು ವೆಜಿಟೇರಿಯನ್, ತುಂಬಾ ಸಸ್ಯಾಹಾರಿಗಳು, ಒಂದು ಮೊಟ್ಟೆ ಸಹಿತ ನಾವು ತಗೊಳಂಗಿಲ್ಲ. ಆಮೇಲೆ ಸಂಸ್ಕಾರ ಅಂತೀರಾ, ಲಿಂಗ ಪೂಜೆ ಮಾಡದೆ ಒಂದ್ ಹನಿ ನೀರು ಸಹಿತ ನಾವು ಕುಡಿತಾ ಇದ್ದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಎಲ್ರು ಫಸ್ಟ್ ಸ್ನಾನ ಮಾಡೋದು, ಲಿಂಗ ಪೂಜೆ ಮಾಡ್ಕೊಳ್ಳೋದು, ಆನಂತರ ನೀರು, ಹಾಲು, ಕಾಫಿ ಏನ್ ಇರ್ತೈತೆ ಆ ತರ ಬೆಳಗ್ಗೆ. ಅಂತಹ ಒಂದು ಸಂಸ್ಕಾರದಿಂದ ಬಂದಿದ್ದು ನಾನು. ಒಂದು ಹುಳು ಕಂಡ್ರು ನನಗೆ ಆಗ್ತಾ ಇದ್ದಿಲ್ಲ. ಅಂದ್ರೆ ನಿಮಗ್ ಗೊತ್ತಿರ್ಬೇಕು, ಮೊದ್ಲೆಲ್ಲ ಯಾವ ಕೆಮಿಕಲ್ಸ್ ಇದ್ದಿಲ್ಲ. ಒಂದು ಅಕ್ಕಿಯಲ್ಲಿ ಹುಳಗಳು ಬೀಳ್ತಾ ಇರ್ತಿದ್ವು, ಸಣ್ಣ ಹುಳಗಳು. ಸೊ ಅದನ್ನ ನಾವು ಮದ್ವೆ ಆದ ನಂತರ, ಮೊದ್ಲು ನನಗೆ ಅದೆಲ್ಲ ಗೊತ್ತಿಲ್ಲ. ಸೊ ಅದೆಲ್ಲ ಹುಳು ತೆಗಿಬೇಕಂತಂದ್ರೆ ಸುಮ್ನೆ ಹಿಂಗೆ ಕೈಲೇ ತೆಗ್ದು ಹಾಕ್ತಾ ಇದ್ರು. ಒಂದೊಂದ್ಸರಿ ಅದು ಇಷ್ಟು ಮೃದು ಇರುತ್ತೆ ಅಂದ್ರೆ ಕೈಲಿ ಹಿಡ್ಕೊಂಡಾಗ ಸತ್ತು ಹೋಗ್ಬಿಡುತ್ತೆ ಅದು ಪಾಪ. ಹಂಗಾಗಿ ನನಗೆ ಆ ಕ್ಷಣ, ಅರೆ ಇದು ಹಿಡ್ಕೊಂಡ್ರೆ ಸತ್ತು ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಬೌಲ್ ತಗೊಂತಿದ್ದೆ. ಬೌಲ್ ತಗೊಂಡು ಅದು ಊದುಬತ್ತಿ ಹಚ್ಚಿರ್ತೀವಿ ನೋಡ್ರಿ, ಕಡ್ಡಿ ಉಳಿದಿರ್ತದೆ, ಲಾಸ್ಟಿಗೆ ಸ್ಟಿಕ್ ಉಳಿದಿರ್ತದೆ. ಆ ಸ್ಟಿಕ್ನ ಒಂದು ಬೌಲು ತಗೊಂಡು ಅಕ್ಕಿಯೊಳಗಿನ ಹುಳ ಮೆತ್ತಗೆ ಆ ಕಡ್ಡಿಯಿಂದ ಎತ್ತಾಕ್ಬಿಟ್ಟು ಬೌಲ್ನಾಗ ಹಾಕೋದು, ಆ ಕಡ್ಡಿಯಿಂದ ಎತ್ತಾಕ್ಬಿಟ್ಟು ಬೌಲ್ನಾಗ ಹಾಕೋದು. ಈ ತರ ಮಾಡಿ ಹೊರಗಡೆ ಹೋಗಿ ಆ ಸಣ್ಣ ಕಾಲುವೆ ಇರುತ್ತಲ್ಲ, ಇದು ಡ್ರೈನೇಜ್, ಅಲ್ಲಿ ಬಿಟ್ಟು ಬರ್ತಿದ್ದೆ ನಾನು. ಅಂದ್ರೆ ಅವು ಹಂಗೆ ಬದುಕೊಂತವೆ ಅಂತ ಹೇಳ್ಬಿಟ್ಟು. ಅಂದ್ರೆ ಆ ಒಂದು ಸಿಂಪ್ಟಮ್ಸ್ ನನಗೆ, ಅಂದ್ರೆ ಸೊ ಪ್ರತಿಯೊಂದ್ರಲ್ಲೂ ನಾನು ಇದೀನಿ ಅನ್ನೋದು ನನಗ್ ಗೊತ್ತಿಲ್ಲ, ಬಟ್ ಪ್ರತಿಯೊಂದಕ್ಕೂ ನಾನು ಸ್ಪಂದಿಸ್ತಾ ಇದ್ದೆ. ಧ್ಯಾನ ಅಂತ ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ. ಒಂದು ಸಣ್ಣ ಇರುವೆ ಕಂಡ್ರು ಅದ್ರ ಜೊತೆ ಮಾತಾಡೋದು, ಸೊ ಕಾಕ್ರೋಚ್ ಕಂಡ್ರೆ ಮಾತಾಡೋದು, ಇದೆಲ್ಲ ನನಗೆ ಆಮೇಲೆ ಗೋಡೆಗಳ ಬಾಗಿಲ ಹತ್ರ ಬಲ್ಲಿಗಳು ಇರ್ತಿದ್ವು. ಸ್ವಲ್ಪ ನೀನ್ ಮುಂದೆ ಬಂದ್ರೆ ಸತ್ತೋಗ್ತೀಯ, ಆ ಕಡೆ ಹೋಗಕ್ ಬರಲ್ವಾ, ಆ ತರ. ಸೊ ಒಂದು ಅಮಾಯಕ ಸ್ಥಿತಿ ಅವಾಗೆ, ಆ ತರ ಕಮ್ಯುನಿಕೇಶನ್ ಇರ್ತಿತ್ತು ನನಗೆ. ಆ ನಂತರ ಪತ್ರಿಜಿಯವರು ಯಾವಾಗ ಈ ಜವಾಬ್ದಾರಿ ಕೊಟ್ರು, ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟೋ ಜನ ಮುಸ್ಲಿಮ್ರು ಇವತ್ತು ವೆಜಿಟೇರಿಯನ್ ಆಗಿದ್ದಾರೆ. ಎಷ್ಟೋ ಅವರು ಇಡೀ ಕುಟುಂಬ ಅವ್ರು ಯಾರು ನಾನು ಇದುವರೆಗೂ ನೋಡಿಲ್ಲ, ಬಟ್ ಫೋನ್ ಮುಖಾಂತರ ಗೈಡ್ ಮಾಡ್ತೀನಿ. ಆಮೇಲೆ ನನ್ನ ಒಳಗಿನ ಒಂದು ಅನಿಸಿಕೆ ಏನು ಅಂತಂದ್ರೆ,
ಒಬ್ರು ಸಸ್ಯಾಹಾರಿಗಳಾಗ್ಲಿಕ್ಕೆ ಯಾವ ಸೈನ್ಸ್ ಬೇಕಾಗಿಲ್ಲ ಅಂತ ಅನಿಸ್ತದೆ. ಅಂದ್ರೆ ನನ್ನ ಒಳಗಿನ ಏನೋ ಒಂದು ಈ ಕರೆ ಇರುತ್ತೆ, ಈ ಒಂದು ರಿಕ್ವೆಸ್ಟ್ ಇರುತ್ತೆ. ಬಸವಣ್ಣವರು ಹೇಳಿದ್ದಾರೆ, ಅಯ್ಯ ಎಂದರೆ ಸ್ವರ್ಗ ಅಂತ. ಸೊ ಆ ರಿಕ್ವೆಸ್ಟ್ ನಿಂದ ಇಡೀ ವಿಶ್ವವನ್ನೇ ಗೆಲ್ಲಬಹುದು ಅಂತ ನನ್ನ ಒಂದು ಇದು ಅನಿಸಿಕೆ, ನನ್ನ ಒಂದು ಅನಿಸಿಕೆ ಅನ್ನೋದಕ್ಕಿಂತ ನನ್ನೊಂದು ಅನುಭವ. ಸೊ ಹಾಗಾಗಿ ನಾವು ರಾಮನಗರದಲ್ಲಿ ರ್ಯಾಲಿ ಮಾಡೋ ಮುಂದ್ಗಡೆನು ರೋಡ್ ಮೇಲೆ ಮುಸ್ಲಿಮರು ಮಾಂಸದ ಅಂಗಡಿಯನ್ನೇ ತೆಗೆದು ಹಾಕಿ ಹೋಗಿದ್ದಾರೆ ಮೇಡಮ್. ಜಸ್ಟ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಅಷ್ಟೇ ಅವ್ರಿಗೆ. ಹಾಗೆ ಎಷ್ಟೋ ಜನ ಮುಸ್ಲಿಮ್ಸರು ಇವತ್ತು ಸಸ್ಯಾಹಾರಿಗಳಾಗಿದ್ದಾರೆ, ಎಷ್ಟೋ ಜನ ಮುಸ್ಲಿಮ್ಸ್ ಅಲ್ಲದೆ ಕೆಲವರು ನಾನ್ ವೆಜಿಟೇರಿಯನ್ ಇದ್ದಾರೆ. ಆ ಕ್ಷಣದಲ್ಲೇ ಸಸ್ಯಾಹಾರಿಗಳಾಗ್ತಾ ಇದ್ದಾರೆ. ಅಂದ್ರೆ ನಾವು ಈ ಭೂಮಿಗೆ ಬಂದಿರೋದು ಸ್ವತಂತ್ರವಾಗಿ ಆನಂದವಾಗಿ ಜೀವನ ಮಾಡ್ಲಿಕ್ಕೆ. ಅದೇ ತರ ಪ್ರಾಣಿ ಪಕ್ಷಿಗಳಿಗೂ ಅಧಿಕಾರ ಇರುತ್ತಲ್ವಾ. ಜಸ್ಟ್ ರಿಕ್ವೆಸ್ಟ್ ಮಾಡ್ಕೊಂತೀವಿ, ಯಾಕಂದ್ರೆ ಬಿಡು ಅನ್ನೋಕೆ ನಮ್ಗೆ ಅಧಿಕಾರ ಇರೋದಿಲ್ಲ, ನೀವು ಹೀಗೆ ಜೀವಿಸ್ರಿ ಅಂತ ಹೇಳೋಕೆ ಅಧಿಕಾರ ಇರೋದಿಲ್ಲ. ಬಟ್ ರಿಕ್ವೆಸ್ಟ್ ನಿಂದ ಇಡೀ ವಿಶ್ವನೇ ಗೆಲ್ಬಹುದು, ಎಂತವರ ಒಂದು ಹೃದಯ ಕರಗುತ್ತೆ ಅನ್ನೋದಕ್ಕೆ. ಸೊ ಅದು ನನ್ನ ಒಂದು ಅನುಭವ ಅಂತ ಹೇಳ್ತೀನಿ. ಹಾಗಾಗಿ ಪತ್ರಿಜಿಯವರು ಅದಕ್ಕಾಗಿ ಈ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ರು ಏನೋ. ಹೋದ ಒಂದು 2 years ಬ್ಯಾಕ್ನು ಇವನ್ ಒಂದು ವಿನಯ್ ಗುರುಜಿ ಅಂತ ತಮ್ಗೆ ಗೊತ್ತಿರ್ಬೋದು. ವಿನಯ್ ಗುರುಜಿ ಅವರು ಸಹಿತ ಅದ್ಭುತವಾದ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೆಯಾ, ನೀನು ಸಾಹಸವಾದ ಒಂದು ಕೆಲ್ಸಕ್ಕೆ ಕೈ ಹಾಕಿದೀಯಾ, ಆದ್ರೂ ನೀ ಮಾಡ್ತೀಯಾ 7 ದೇಶ ತಿರುಗಿ ನೀನು ಜ್ಞಾನ ಹಂಚ್ತೀಯ ಅಂತ ಎಲ್ರ ಮುಂದೆ. ಅದ್ಭುತವಾದ ಜ್ಞಾನ ನಿನ್ನಲ್ಲಿದೆ, ಕೊನೆ ಉಸಿರಿರೋವರೆಗೂ ಸಾಧನೆ ಮಾಡು. ಯಾವಾಗಲೂ ಅವ್ರನ್ನ ನಾನು ಭೇಟಿಯಾಗಕ್ ಹೋದ್ರೆ ಅದೇ ಮತ್ತೆ ಹೇಳ್ತಿದ್ರು, ಒಂದು 7-8 ಸಾರಿ. ಸೊ ಕೊನೆ ಉಸಿರಿರೋವರೆಗೂ ಸಾಧನೆ ಮಾಡು ನೀನು, ಕೊನೆ ಹಾಗೆ ಹೇಳ್ತಾರೆ. ಹಾಗೆ ಅವರು ಸಹಿತ ಅಂದ್ರೆ ನಮಗಿಂತಲೂ ಗುರುಗಳಿಗೆ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಾಗಾಗಿ ಅವರು ಸಹಿತ ವಿನಯ್ ಗುರುಜಿಯವರು ಸಹಿತ ಕಂಪ್ಲೀಟ್ ಆಗಿ ಇವಾಗ PSM ಮೂವ್ಮೆಂಟ್ ಬಗ್ಗೆ ಅಂದ್ರೆ ಧ್ಯಾನದ ಬಗ್ಗೆ, ಪತ್ರಿಜಿಯವರ ಬಗ್ಗೆ, ಪಿರಮಿಡ್ ಶಕ್ತಿಯ ಬಗ್ಗೆ. ಸೊ ಅವರು ಸಹಿತ ಅವರ ಒಂದು ಆಶ್ರಮದಲ್ಲಿ ಪಿರಮಿಡ್ ಕಟ್ತಾ ಇದ್ದಾರೆ ಆಕ್ಚುಲಿ. ಸೊ ಎಲ್ಲರಿಗೂ ಪಿರಮಿಡ್ ಕಟ್ಟಿ ಅಂತ ಹೇಳ್ತೀನಿ ನಾನು ಅಂತಾನು ಮೊನ್ನೆ ಲಾಸ್ಟ್ ಟೈಮ್ ಹೋದಾಗನು ಹೇಳಿದ್ರು. ಹಾಗೆ ಈ ಒಂದು ಸಸ್ಯಾಹಾರಿ ಜೀವನ ಕ್ರಮದ ಬಗ್ಗೆ ತಿಳಿಸುವ ಒಂದು ಅವಕಾಶ ಪತ್ರಿಜಿಯವರಂದೇ. ಸೊ ಎಲ್ಲಾ ಪ್ರಾಣಿ ಪಕ್ಷಿಗಳು ಈ ಭೂಮಿ ಮೇಲೆ ಆನಂದವಾಗಿ ಜೀವನ ಮಾಡ್ಲಿಕ್ಕೆ ಬಂದಿದ್ದಾವೆ. ಸೊ ಅವುಗಳ ಒಂದು ಸ್ವತಂತ್ರವನ್ನ ಕಸ್ಕೊಳ್ಳಿಕ್ಕೆ ನಮ್ಗೆ ಯಾವುದೇ ಒಂದು ಅಧಿಕಾರ ಇಲ್ಲ, ಮಾತ್ರ ಇಲ್ಲ. ಸೊ ಅದನ್ನ ನಾನು ಸಾಕಷ್ಟು ರ್ಯಾಲಿಗಳ ಮುಖಾಂತರ, ಆಮೇಲೆ ಮೊನ್ನೆ ನಾನು ಮತ್ತೆ ಹಾವೇರಿಗೆ ಬಂದೆ ಮೇಡಮ್. ಮೊನ್ನೆ 1 ವರ್ಷ ಆಯ್ತು. ಅವಾಗ ಹಾವನೂರ್ ಅಂತ ಬರುತ್ತೆ, ಅಲ್ಲಿ ಇಡೀ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಎಲ್ಲ ಕಡೆಯಿಂದನೂ ಪ್ರಾಣಿ ಬಲಿ ಕೊಡ್ಲಿಕ್ಕೆ ಬರ್ತಾರಂತೆ. ನಾನ್ ಜಸ್ಟ್ ಹೋಗಿ 4 days ಆಗಿತ್ತು ಜಾಯ್ನ್ ಆಗಿ. ಇದ್ದಕ್ಕಿದ್ದಂಗೆ ಒಬ್ರು ಹೇಳಿದ್ರು, ಮೇಡಮ್ ಇಲ್ಲಿ ತುಂಬಾ ಪ್ರಾಣಿ ಬಲಿ ನಡೆಯುತ್ತೆ ಅಂತ. ಬಟ್ ನನಗೆ 4 ದಿನ ಸಮಯ ಇದೆ, ಆದ್ರೂ ಮಾಡೋಣ ಪ್ರಯತ್ನ ಅಂತ ಹೇಳ್ಬಿಟ್ಟು ಒಂದು 20 ಜನಗಳನ್ನ ರೆಡಿ ಮಾಡಿಸಿ ಒಂದು 10,000 ಪಾಂಪ್ಲೆಟ್ ಒಂದು ಗಂಟೆಯೊಳಗೆ 10,000 ಪಾಂಪ್ಲೆಟ್ಸ್ ರೆಡಿ ಮಾಡಿಸಿ ಜನಗಳನ್ನ ರೆಡಿ ಮಾಡಿ ಅವ್ರಿಗೆಲ್ಲ ಟಿಫನ್ದು ಊಟದ ವ್ಯವಸ್ಥೆ ಮಾಡಿ, ಹಾಗೆ ಪತ್ರಿಕೆ ಹಂಚಿ ಅಲ್ಲೆಲ್ಲ ರಿಕ್ವೆಸ್ಟ್ ನಾನು ಹೋಗೋ ಹಾಗಿದ್ದಿಲ್ಲ, ಅವಾಗೆ ಜಾಯ್ನ್ ಆಗಿದ್ದೆ. ಸಂಡೇ ಆದ್ರೆ ನನಗೆ ಸಮಯ ಸಿಗುತ್ತೆ. ಸೊ ಅವರೆಲ್ಲರನ್ನ ಕಳಿಸಿ ನಾ ಇಲ್ಲಿಂದನೇ ನಾನು ಧ್ಯಾನಕ್ಕೆ ಕೊಡ್ತೀನಿ, ಸೊ ನೀವು ನಿಮ್ ಕೆಲಸ ಮಾಡ್ರಿ ಅಂತ ವ್ಯವಸ್ಥೆ ಮಾಡಿ ಕಳಿಸಿದ್ರೆ ಮೇಡಮ್ ಎಷ್ಟು ಗುಡ್ ನ್ಯೂಸ್ ಅಂದ್ರೆ, ಹೋದ ವರ್ಷ ನಾವು ಆ ಒಂದು ಪಾಂಪ್ಲೆಟ್ಸ್ ಎಲ್ಲ ಕೊಟ್ಟು ಎಲ್ಲರ ಜೊತೆ ಅಷ್ಟು ಮಾಡಿದ ಪ್ರತಿಫಲ ಈ ಸರಿ ಹಾವನೂರ್ ಜಾತ್ರೆಯಲ್ಲಿ ಕರೆಕ್ಟ್ ವರ್ಷ ಆಯ್ತು ನಾನು ಬಂದು. ಸೊ ಮೊನ್ನೆ 1 week ಆಗಿಲ್ಲ, ನಿಮ್ಗೆ ಆರ್ಟಿಕಲ್ ಕಳಿಸ್ಕೊಡ್ತೀವಿ ಆಮೇಲೆ. ಸೊ ಮೊನ್ನೆ DC ಮುಖಾಂತರನೇ ಪ್ರಾಣಿ ಬಲಿ ನಿಷೇಧ ಅಂತ ಆರ್ಡರ್ ಬಂತು ಮೇಡಮ್. ಕಂಪ್ಲೀಟ್ ಈ ಸರಿ ಪ್ರಾಣಿ ಬಲಿನೇ ನಡೆದಿಲ್ಲ ಅಲ್ಲಿ. ಹೋದ ವರ್ಷ ನಾವು ಮಾಡಿದ ಆ ಒಂದು ಪ್ರಯತ್ನ ಇವತ್ತು ಇಡೀ ಊರ್ ಜನ ಆನಂದವಾಗಿ ಜೀವಿಸ್ತಾ ಇದ್ದಾರೆ. ಎಷ್ಟೋ ಮೂಕ ಪ್ರಾಣಿಗಳಿಗೆ ಒಂದು ಜೀವದಾನ ಸಿಕ್ತು. DC ಮುಖಾಂತರನೇ ಈ ಸರಿ ಆರ್ಡರ್ ಬಂತು. ಜಸ್ಟ್ 1 ವಾರ ಆಯ್ತು, ಆರ್ಟಿಕಲ್ ಬಂದಿದೆ. ಹಾಗೆ ಸೊ ಯಾ ಕ್ಷಣ ಏನ್ ಅನ್ಕೋತೀವೋ ಆ ಒಂದು ಅಂದ್ರೆ ಒಂದು ಸಣ್ಣ ಏನಾದ್ರೂ ಹುಳು ಆಗ್ಲಿ, ಅದು ಆಂಟ್ಸ್ ಆಗ್ಲಿ, ನಾನು ತಲ್ಲಣಿಸ್ತೀನಿ ಅಂದ್ರೆ ಅದಕ್ಕೆ ಎಷ್ಟು ನೋವಾಗುತ್ತೆಲ್ಲ ಅಂತ ಆ ಫೀಲ್ ಅಲ್ಲಿ ವರ್ಕ್ ಮಾಡ್ತಾ ಇದೆ. ಆಮೇಲೆ ಪತ್ರಿಜಿಯವರು ಯಾವಾಗ್ಲೂ ಹೇಳ್ತಾರೆ, ಎಲ್ಲಾ ವೇದಗಳಿಂದಲೂ ನಾವು ತಿಳ್ಕೊಂತ ಇದೀವಿ, ಭಗವದ್ಗೀತೆಯಿಂದನು ಎಲ್ಲಾದ್ರಲ್ಲೂ ಅಹಂ ಬ್ರಹ್ಮಾಸ್ಮಿ ಸ್ಥಿತಿ ಅಂತ. ಅಂದ್ರೆ ಪ್ರತಿಯೊಬ್ರು ಆ ಸ್ಥಿತಿಗೆ ಬರ್ಬೇಕು. ಆ ಒಂದು ಬ್ರಹ್ಮತ್ವ ಸ್ಥಿತಿಗೆ ಬಂದಾಗನೇ ಈ ಭೂಮಿ ಸ್ವರ್ಗ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಇಲ್ಲಾಂದ್ರೆ ಅಲ್ಲಿಯ ತನಕ ಇವೆಲ್ಲ ನಡೀತಾನೆ ಇರ್ತವೆ. ಸರಿಯಾದ ಒಂದು ಜ್ಞಾನದ ಕೊರತೆಯಿಂದಾಗಿ ಈಗ ನಡೀತಾ ಇದೆ. ಎಲ್ಲರೂ ಭಗವತ್ ಸ್ವರೂಪಿಗಳೇ, ಬಟ್ ನನ್ನಲ್ಲಿ ಅದ್ಭುತವಾದ ಜ್ಞಾನ ಇದೆ ಅಂತ ಅವರಿಗೆ ಅರಿವಿಲ್ಲ, ಜ್ಞಾನದ ಅರಿವಿಲ್ಲ. ಅದು ತಿಳಿಸುವುದು ನಮ್ಮ ಧರ್ಮ ಅಷ್ಟೇ.
ಸೊ ಹಾಗಾಗಿ ಧರ್ಮದ ಜೊತೆಗೆ ನಾ ಇನ್ನೂ ಒಂದು ಹೆಜ್ಜೆ ಹೇಳ್ತೀನಿ. ಯಾರಾದ್ರೂ ಸ್ವಲ್ಪ ನಮ್ದೊಂದು ಸಣ್ಣ ಸೇವೆ ಸರ್ವಿಸ್ ಅಂತ ಹೇಳಿದ್ರೆ ಕರೆಕ್ಷನ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಅದು ಧರ್ಮ ಅಲ್ಲ, ಸರ್ವಿಸ್ ಅಲ್ಲ, ದಟ್ ಈಸ್ ಅವರ್ ಡ್ಯೂಟಿ. ಸೊ ಅದು ನಮ್ಮ ಕರ್ತವ್ಯ. ಇವಾಗ ನಮ್ಮ ಮನೆಯವರ ಕುಟುಂಬದವ್ರ ಬಗ್ಗೆ ನಾವು ಸೇವೆ ಅಂತೀವ, ಸರ್ವಿಸ್ ಅಂತೀವ? ಇಲ್ವಲ್ಲ. ಅದು ನಮ್ಮ ಕರ್ತವ್ಯ. ನನ್ ಮಗನ್ ಬೆಳೆಸ್ಬೇಕು, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಮಕ್ಕಳನ್ನ ಬೆಳೆಸ್ಬೇಕು, ಆಮೇಲೆ ಮಕ್ಕಳಿಗೆ ಉದ್ಯೋಗದ ಬಗ್ಗೆ, ಮದುವೆಯ ಬಗ್ಗೆ, ಸೊ ದೊಡ್ಡವ್ರನ್ನ ನೋಡ್ಕೊಳ್ಳೋದು, ಇದೆಲ್ಲ ನಮ್ಮ ಕರ್ತವ್ಯ ಅಲ್ವಾ? ಸೊ ಹಾಗೆ ಇದು ನಮ್ದು ವಿಶ್ವ ಕುಟುಂಬ. ಸೊ ಹಂಗಂದ್ಮೇಲೆ ನಮ್ಮ ವಿಶ್ವದಲ್ಲಿರುವ ಎಲ್ಲರೂ ನಮ್ಮವರೇ, ಇವರೆಲ್ಲರೂ ಚೆನ್ನಾಗಿರ್ಬೇಕು, ಅದು ನಮ್ಮ ಕರ್ತವ್ಯ. ನಾಟ್ ಸೇವೆ ಸರ್ವಿಸ್. ಕರೆಕ್ಷನ್ ಮಾಡ್ಕೊಡ್ರಿ ಅಂತ ನಾವು ಎಷ್ಟೋ ಜನ ಯೂತ್ಸ್ಗೆ ಹೇಳ್ತಾ ಇರ್ತೀನಿ. ಸೊ ಹಾಗೆ ನನ್ಗೆ ಏನ್ ತೋಚುತ್ತೆ, ಅದ್ರ ಜೊತೆಗೆ ಮೊನ್ನೆ ಒಂದು 2 years ಬ್ಯಾಕ್ ಅದು ಹಾಗೆ ನನಗೆ 3 ಗಂಟೆ ಅನ್ನೋದು ಒಳ್ಳೆ ಕನೆಕ್ಟಿಂಗ್ ಪೀರಿಯಡ್ ಮೇಡಮ್. ಆ ಟೈಮ್ ನನಗೆ ಸೊ ಆ 3 ಗಂಟೆಗೆ ಇಷ್ಟು ಆಲೋಚನೆಗಳು ಬರ್ತವೆ ಅಂದ್ರೆ ಹೊಸದಾಗಿ ಏನೆಲ್ಲ ನಾನು ಹೊರಗಡೆ ತಗೊಂಡ್ಬರ್ಬೇಕು ಜ್ಞಾನನ ಅಂತ ಹೇಳಿ ಒಂದು 2 years ಬ್ಯಾಕ್ ನಾನೊಂದು ವೆಬ್ಸೈಟ್ ಬರ್ಬೇಕು ಅಂದ್ರೆ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಟ್ರಸ್ಟ್ ನಿಂದ ಆ ಒಂದು ಸಸ್ಯಾಹಾರದ ಬಗ್ಗೆ ಒಂದು ವೆಬ್ಸೈಟ್ ಇದ್ದಕ್ಕಿದ್ದಂಗೆ ಯಾವ ತರ ಅಂತಂದ್ರೆ 136 ಲ್ಯಾಂಗ್ವೇಜ್ ನಲ್ಲಿ ಪ್ಲಗ್ ಆಗಿದೆ ಮೇಡಮ್. ಆಕ್ಚುಲಿ ಅದು ಇಡೀ ನಮ್ಮ PS ಮೂವ್ಮೆಂಟ್ ನಲ್ಲೇ ಒಂದು ದೊಡ್ಡ ಒಂದು ಇದು ಅಂತ ಹೇಳ್ಬೋದು, ಸಾಧನೆ ಅಂತ ಪತ್ರಿ ಮೇಡಮ್ ಹೇಳಿದ್ದು. ಅಂದ್ರೆ ಆಕ್ಚುಲಿ ನೌಕಾಂತ್ ಅಂತ ಇದ್ದಾರೆ, ಪರಿ ಮೇಡಮ್, ಇಬ್ರು ಹೈದರಾಬಾದ್ ನಲ್ಲಿ ಸಾಕಷ್ಟು ಸರಿ ಪ್ರಯತ್ನ ಮಾಡ್ತಾನೆ ಇದ್ರಂತೆ. ಒಂದು 3 months ಬಿಫೋರ್ ಅಂದ್ರೆ 7-8 ಲ್ಯಾಂಗ್ವೇಜ್ ನಲ್ಲಿ ಪ್ಲಗ್ ಆಗ್ತಾ ಇತ್ತಂತೆ. ಬಟ್ ನನಗೆ ಎಕ್ಸಾಕ್ಟ್ ಒಂದು 3:15 3:20 ಆಗಿದೆ. ಒಬ್ಬ ಹುಡುಗನ ಕುಡ್ಸ್ಕೊಂಡಿದ್ದೆ ನಾನು. ಮೇಡಮ್ ಇದು ಬರ್ತಾ ಇಲ್ಲ, ಒಂದು 7-8 ಲ್ಯಾಂಗ್ವೇಜ್ ಬರ್ತಾ ಇದ್ದಾವೆ ಅಂತ ಹೇಳ್ತಾನೆ. ಸುಮ್ನೆ ಹೋಗ್ತೀಯೇ ಇಲ್ಲ ನೀನು ಅಂತ ಒಂದೊಂದ್ಸರಿ ಕಮೆಂಡಿಂಗ್ ಆಗ್ಬಿಡುತ್ತೆ ನಂದು. ಸೊ ಅವಾಗೆ ನೋಡಿದ್ರೆ ಅವನು ಸ್ಟನ್ ಆದ. 136 ಲ್ಯಾಂಗ್ವೇಜ್ ನಲ್ಲಿ ಇವತ್ತು ಸಸ್ಯಾಹಾರದ ಬಗ್ಗೆ ಆ ಮೆಸೇಜ್ ಹೋಗ್ತಾ ಇದೆ ಮೇಡಮ್. ವೆಬ್ಸೈಟ್ ಅದು ಕ್ರಿಯೇಟ್ ಆಯ್ತು. ಸೊ ಆ ನಂತರ ಪತ್ರಿಜಿಯವರ ಫಸ್ಟ್ ಒಂದು ಮಹಾಪರಿನಿರ್ವಾಣ ಅಂದ್ರೆ 2023 ಜುಲೈ 24ರಂದು ಪತ್ರಿಜಿ ವೆಜಿಟೇರಿಯನ್ ಚಾನಲ್ ಅಂತ ಚಾನಲ್ ಸ್ಟಾರ್ಟ್ ಮಾಡಿದ್ವಿ. ಸೊ ಏನೇ ಎಷ್ಟರವರೆಗೆ ಆಗುತ್ತೋ. ಆಮೇಲೆ ಅದರ ಜೊತೆಗೆ ಸರ್ ಲಾಕ್ಡೌನ್ ನಲ್ಲಿ ಒಂದ್ ಹೇಳಿದ್ರು, ಸತ್ಯವಾಣಿ ಅಂತ. ನೀವು ನೋಡಿರ್ಬೋದು ಯಾವ್ದಾದ್ರು ಗ್ರೂಪ್ ನಲ್ಲಿ ಸತ್ಯವಾಣಿ ಅಂತ ಪ್ರತಿನಿತ್ಯ ಇದು ಬರ್ಬೇಕು ಮೇಡಮ್ ಅಂತ ಹೇಳಿದ್ರು. ಅದು ಲಾಕ್ಡೌನ್ ಅಲ್ಲಿ ಗುರು ಪೂರ್ಣಿಮಾದಲ್ಲಿ ಪ್ರಾರಂಭ ಮಾಡ್ರಿ, ಅದಕ್ಕೆ ಹೆಸರು ಸತ್ಯವಾಣಿ ಅಂತ ಇಡ್ರಿ, ದಿನ ಒಂದು ಕೋಟ್ ಬರ್ಬೇಕು ಅಂತ ಹೇಳಿ. ಅದು ಅಂದಿನಿಂದ ಇವತ್ತಿನವರೆಗೂ ಪ್ರತಿನಿತ್ಯ ಕಳಿಸ್ತಾ ಇದೀವಿ. ಬಟ್ ಈ ಒಂದು ಸ್ವಲ್ಪ 3 months ಆಯ್ತು ಮೇಡಮ್, 2-3 months ಆಯ್ತು, ಸ್ವಲ್ಪ ಬ್ರೇಕ್ ಆಗಿದೆ. ಅಂದ್ರೆ ಹೊಸ ರೂಪದಲ್ಲಿ ತರೋಣ ಅಂತ ಸೊ ಅದು ಮಾಡ್ತಾ ಇದ್ವಿ. ಆಮೇಲೆ ಯಾವಾಗ ವೆಜಿಟೇರಿಯನ್ ಮೂವ್ಮೆಂಟ್ ಒಂದು ಟ್ರಸ್ಟ್ ಫಾರ್ಮ್ ಆಯ್ತು, ಸೊ ಅದ್ರ ಮುಖಾಂತರ ಸಸ್ಯಾಹಾರಿಗಳಾಗಿ ಅಂತ ಪ್ರತಿನಿತ್ಯ ಅದು ಒಂದು ಕೊಟೇಶನ್ ಕಳಿಸ್ತಾ ಇದೀವಿ. ಹಾಗೆ ಚಾನಲ್ ಮುಖಾಂತರನು ಫಸ್ಟ್ ಟೈಮ್ ಪತ್ರಿಜಿಯವರ ಒಂದು ಸಂದೇಶ ಕನ್ನಡದಲ್ಲಿ ತರ್ತಾ ಇದೀವಿ ಸ್ಕ್ರಾಲಿಂಗ್ ಆಗಿ. ಸೊ ನಮ್ಮ ಎಲ್ಲಾ ಟೀಮ್ನ ಒಂದು ಸಹಕಾರದಿಂದ, ಅಂದ್ರೆ ನಾನು ಮೇನ್ ಏನ್ ಬೇಕೋ ಹೇಳ್ತೀನಿ, ನಮ್ಮ ಎಲ್ಲಾ ಟೀಮ್ನವರು ನನಗೆ ಎಷ್ಟು ಸಹಕಾರ ಅಂದ್ರೆ ಅವರೆಲ್ಲರ ಒಂದು ಸಹಕಾರದಿಂದ ಪ್ರತಿನಿತ್ಯ ಈ ಒಂದು ವಿಡಿಯೋ ಸಹಿತ ಕಳಿಸ್ತಾ ಇದೀವಿ. ಅದನ್ನು ಇವಾಗ ಮತ್ತೆ ನಿಮ್ಗೆಲ್ಲ ಗೊತ್ತಿರ್ಬೇಕು, AI ಟೆಕ್ನಾಲಜಿ ಅಂತ. ಪತ್ರಿಜಿ ಅವರೇ ಕನ್ನಡದಲ್ಲಿ ಮಾತನಾಡ್ಬೇಕು, ಆ ಒಂದು ಸಂದೇಶ ಅವ್ರ ಬಾಯಿಂದಾನೇ ಕನ್ನಡದಲ್ಲಿ ಬರ್ಬೇಕು ಅನ್ನೋ ಆ ಹೊಸ ಒಂದು ವೈಜ್ಞಾನಿಕ ತಾಂತ್ರಿಕತೆಯ ಮೂಲಕ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಶಾರ್ಟ್ಲಿ ಅದು ನಡೀತಾ ಇದೆ ಮೇಡಮ್ ಆ ಪ್ರಯತ್ನ. ಹಾಗೆ ಸೊ ಇನ್ನೂ ಸಾಕಷ್ಟು ವರ್ಕ್. ಸರ್ ಏನು ಹೇಳ್ತಾರೆ, ಎಸ್ ಸರ್ ಅಂತ. ನಿಮ್ಮ ಸಮಯ ಕೊಟ್ಟಿರೋ ಸಮಯ ಕ್ರಾಸ್ ಆಗ್ತಾ ಇದೆ. ಸೊ ಹಾಗಾಗಿ ಸಾಕಷ್ಟು ಬಳ್ಳಾರಿಯಲ್ಲಿ ಧ್ಯಾನ ಮೇಳ ಯಜ್ಞ ಮಾಡಿದ್ವಿ. ಸೊ ಅಲ್ಲಿ ಅವಾಗೆ ಸರ್ ಕೊಟ್ಟಿರೋದು. ಆಮೇಲೆ ಒಂದು ಬುಕ್ ಬರೀರಿ ಅಂತ ಹೇಳಿದ್ರು. ಏಪ್ರಿಲ್ ನಲ್ಲಿ ಹೇಳಿದ್ರು, ಅಂದ್ರೆ 2012 ಏಪ್ರಿಲ್ ನಲ್ಲಿ ನಿಮ್ಮ ಒಂದು ಬಯೋಗ್ರಫಿ ಬುಕ್ಸ್ ಬರಿಬೇಕು ಮೇಡಮ್. ನಾನೇ ಬಂದು ಅಕ್ಟೋಬರ್ 2ರಂದು ನಾನೇ ರಿಲೀಸ್ ಮಾಡ್ತೀನಿ ಪಿರಮಿಡ್ ವ್ಯಾಲಿಯಲ್ಲಿ ಅಂತ ಆರ್ಡರ್ ಹಾಕಿ ಹೋದ್ರು. ಸೊ ಅದನ್ನು ಸಹಿತ ಅವರೇ ಬಂದು ರಿಲೀಸ್ ಮಾಡಿ ಅವತ್ತು ಹೇಳಿದ, ಅವ್ರು ಕೊಟ್ಟ ಸಂದೇಶ ಅಂದ್ರೆ ಇಡೀ ಕರ್ನಾಟಕನೇ ಕದಲಿಸುತ್ತೆ ಈ ಬುಕ್ ಅಂತ ಹೇಳಿದ್ರು. ಸೊ 2ನೇ ಸಾರಿನೂ ಮತ್ತೆ ಬುದ್ಧ ಪೂರ್ಣಿಮಾ ದಿನ
ಮತ್ತೆ ರಿಲೀಸ್ ಮಾಡಿದ್ರು, 2ನೇ ಸರಿ ಪ್ರಿಂಟ್ ಮಾಡಿಸಿ ಮತ್ತೆ ಇನ್ನೊಂದು 5 ಚಾಪ್ಟರ್ ರೆಡಿ ಮಾಡ್ರಿ ಅಂದ್ರು. ನನಗೆ ಅಷ್ಟೊತ್ತಿಗೆ ಜಾಬ್ಗೆ ಜಾಯ್ನ್ ಆಗಿದೆ. ಇದುವರೆಗೂ ಅದೊಂದು ಕೆಲಸ ಇನ್ನೂ ಹಾಗೆ ಇದೆ, ಮಾಡ್ಬೇಕು. ಮತ್ತೆ ತುಂಬಾ ಜನ ಕೇಳ್ತಾ ಇದ್ದಾರೆ, ಮೇಡಮ್ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಬುಕ್ ಬೇಕು ನಮ್ಗೆ ಅಂತ. ಬಟ್ ಈ ಸಮಯದ ಒಂದು ಇದಕ್ಕಾಗಿ ನನಗೆ ಆಗ್ತಾ ಇಲ್ಲ. ಬಟ್ ಮುಂದೆ ಒಂದಲ್ಲ ಒಂದು ದಿನ ನಾನು ಅದನ್ನ ಸರ್ ಹೇಳ್ದಂಗೆ ಮತ್ತೆ ಚಾಪ್ಟರ್ ಆಡ್ ಮಾಡಿ, ಅದು ಧ್ಯಾನ ಶಕ್ತಿ ಅನ್ನೋ ಬುಕ್ಸು, ಆಮೇಲೆ ಧ್ಯಾನ ಶಿಕ್ಷಕಿ ಅಂತೇಳಿ ಅವರು ಸ್ವತಃ ಪತ್ರಿಜಿಯವರೇ ಬರೆದು ಕೊಟ್ಟು, ಇದ್ದಕ್ಕಿದ್ದಂಗೆ ಪಿರಮಿಡ್ ವ್ಯಾಲಿಯಿಂದ ಹೊರಗಡೆ ಬರ್ತಾ ಇದೀವಿ, ಚಂದನ್ ಕರೆದ್ರು, ಚಂದು ಈ ಕಡ್ರ ఒక ಪೇಪರ್ ಪೆನ್ನು ತೀಸ್ಕೊಂಡ್ರಾ ಅಂತಂದ್ರು. ತಗೊಂಬಂದು ಎಲ್ಲ ಬರ್ದು ಪ್ರಿಂಟ್ ಮಾಡಿಸಿ ಮೇಡಮ್ ಕೊಡ್ರಿ ಅಂದ್ರು. ಕೊಟ್ಟು ಲೈಫ್ ಲಾಂಗ್ ವಿಸಿಟಿಂಗ್ ಕಾರ್ಡ್ ಮೇಡಮ್ ಇದು ನಿಮ್ಗೆ ಅಂತ ಹೇಳಿದ್ರು. ಅದು ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ ಸರ್ ಹೇಳ್ಬೇಕಂದ್ರೆ. ಅಂದ್ರೆ ಅದ್ರ ಮುಖಾಂತರ ಎಷ್ಟು ದೊಡ್ಡ ದೊಡ್ಡ ಕೆಲ್ಸಗಳಿದಾವ ಅಂದ್ರೆ ಬಹಳ ಮೇಡಮ್. ಇನ್ನು ನನಗೆ ಇದು ಸಮಯನೇ ಸಾಕ್ತಿಲ್ಲ. ಗುರುದೇವೋ ಭವ ಅಂತ ಅದಕ್ಕೊಂದು ಸರ್, ಕರ್ನಾಟಕದಲ್ಲಿರೋ ದೊಡ್ಡ ದೊಡ್ಡ ಗುರುಗಳ ಜೊತೆ ನಾನು ಜ್ಞಾನ ಅಂದ್ರೆ ನಮ್ಮ ಚಾನಲ್ ಮುಖಾಂತರ ಆ ಜ್ಞಾನ ಹಂಚುವಿಕೆ ಕಾರ್ಯಕ್ರಮ ಅದು ಮಾಡಿದ್ವಿ. ಆಮೇಲೆ ಸ್ತ್ರೀಯರು ಎಷ್ಟು ಜನ ಈ ಧ್ಯಾನದಿಂದ ವಿಶ್ವದ ಕಣ್ಣಾಗಿದ್ದಾರೆ. ಸೊ ಹೆಣ್ಣು ಸಂಸಾರದ ಕಣ್ಣು ಅಂತ ಅದು ಒಂದು ಶೀರ್ಷಿಕೆ, ಅದು ಒಂದು ಮಾಡ್ತಾ ಬಂದೆ. ಸೊ ಎಷ್ಟು ಅಂದ್ರೆ ಸಾಕಷ್ಟು. ನಿಜವಾಗ್ಲೂ ಒಬ್ಬ ಮನುಷ್ಯ ಅನ್ಕೊಂಡ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಪಿರಮಿಡ್ ಧ್ಯಾನಿಗಳೇ ಕಾರಣ. ನಾನೊಬ್ಳೆ ಅಂತಲ್ಲ, ಎಷ್ಟೋ ಜನ ಮಾಸ್ಟರ್ಸ್ ತುಂಬಾ ಸಾಧನೆ ಮಾಡ್ತಾ ಇದ್ದಾರೆ. ಆ ಸಾಧನೆಯಿಂದ ಬಂದಿರ್ತಕ್ಕಂಥ ಜ್ಞಾನವನ್ನ ಇಡೀ ವಿಶ್ವಕ್ಕೆ ಹಂಚ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಎಲ್ಲೋ ಒಂದು ಮನೆಯ ಮೂಲೆಯಲ್ಲಿ ಇರ್ತಕ್ಕಂಥ ನಾನು ಅಷ್ಟೇ, ನನ್ನಂತ ಲಕ್ಷಗಟ್ಲೆ ಸ್ತ್ರೀಯರು ಇವತ್ತು ಅದ್ಭುತವಾದ ಜ್ಞಾನವನ್ನ ತನ್ನಷ್ಟಕ್ಕೆ ತಾನೇ ನಿರರ್ಘವಾಗಿ ಹೇಳಂತ ಒಂದು ಜ್ಞಾನ ಸಿಕ್ಕಿದೆ ಅಂದ್ರೆ ಬಿಕಾಸ್ ಧ್ಯಾನದಿಂದ, ಸರ್ ನಮ್ಮೊಳಗೆ ಮಾಡುವ ಪ್ರಯಾಣದಿಂದ ಅಂತ ಎಲ್ಲ ಮಹಿಳೆಯರಿಗೆ ನಾನು ನಿಜವಾಗ್ಲೂ ಇಷ್ಟು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತಂದ್ರೆ ಲಾಕ್ ಡೌನ್ ಅಲ್ಲಿ ನಾನು ಕಣ್ಣಾಗ್ ನೀರ್ ಬರ್ತಾ ಇದ್ವು. ಅಂದ್ರೆ ಹೆಣ್ಮಕ್ಳು ಎಲ್ಲೂ ನಂತರ ಹೊರಗಡೆ ಹೋಗಿ ಪ್ರಚಾರ ಮಾಡೋಕೆ ಇಲ್ಲ. ನಂದು ಡಿಸೈನ್ ಓಕೆ ಎಲ್ಲರಿಗೂ ಬೇಕಲ್ಲ, ಬಟ್ ಹೇಳ್ಬೇಕನ್ನೋದು ಇರ್ತಿತ್ತು. ಹೊರಗಡೆ ಬರೋಕೆ ಆಗ್ತಿದ್ದಿಲ್ಲ. ಯಾವಾಗೆ ಲಾಕ್ ಡೌನ್ ಪ್ರಾರಂಭ ಆಯ್ತು ಅವಾಗೆ ಜೂಮ್ ಸೆಷನ್ ಸ್ಟಾರ್ಟ್ ಆಯ್ತು. ಸೊ ಆ ಜೂಮ್ ಸೆಷನ್ ಅಲ್ಲಿ ಪ್ರತಿಯೊಬ್ಬ ಮಹಿಳೆಯರದು, ಸ್ತ್ರೀಯರದು ಎಕ್ಸ್ಪೀರಿಯನ್ಸು, ಅವ್ರು ಹೇಳೋ ಒಂದು ಆ ಫ್ರೀಕ್ವೆನ್ಸಿ ನೋಡ್ದಾಗೆ ಎಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿತ್ತಲ್ಲ ಈ ಜ್ಞಾನ. ಥ್ಯಾಂಕ್ಸ್ ಟು ಲಾಕ್ ಡೌನ್ ಮಾಸ್ಟರ್ಸ್ಗೆ ಹೇಳ್ತಿದ್ದೆ ನಾನು. ಇಲ್ಲಾಂದ್ರೆ ನಮ್ಮ ಇಷ್ಟು ಸ್ತ್ರೀಯಲ್ಲಿರೋ ಜ್ಞಾನ ಹಾಗೆ ಹೋಗ್ತಿತ್ತಲ್ಲ ಅಂತೇಳಿ ಆ ಲಾಕ್ ಡೌನ್ಗೆ ನಿಜವಾಗ್ಲೂ ಎಷ್ಟು ಸಾರಿ ನಾನು ಆ ಸಿಚುವೇಶನ್ಗೆ ಥ್ಯಾಂಕ್ಸ್ ಹೇಳ್ಕೊಂಡಿನಿ. ಹಾಗೆ ಹೆಣ್ಣು ಸಂಸಾರದ ಕಣ್ಣು ಅಂತ ಆ ಒಂದು ಪ್ರಾಜೆಕ್ಟ್ ಮಾಡಿದೆ. ಗುರುದೇವೋ ಭವ ಸಾಕಷ್ಟು ಸರ್ ಇನ್ನು ಹೇಳ್ತಾರೆ ಎಸ್ ಸರ್ ಎಸ್ ಸರ್ ಎಸ್ ಸರ್ ಮಾಡ್ತಾ ಮಾಡ್ತಾ ಸೊ ಲಾಸ್ಟ್ಗೆ 2 years ಆಯ್ತು. 2024ರಲ್ಲಿ ಬುದ್ಧ ಪೂರ್ಣಿಮೆ ನಂತರ ಈ ಒಂದು 18 ವರ್ಷದ ಒಂದು ಸಾಧನೆಗೆ ಇಂಟರ್ನ್ಯಾಷನಲ್ ಏಷ್ಯಾ ಕಲ್ಚರಲ್ ಅಕಾಡೆಮಿ ಕಡೆಯಿಂದ ಈ ಒಂದು ಡಾಕ್ಟರೇಟ್ ಹಾನರಿಂಗ್ ಆಯ್ತು. ಸೊ ಇಡೀ ನಮ್ಮ PSS ಮೂವ್ಮೆಂಟ್ ನ ಇತಿಹಾಸದಲ್ಲಿ ಫಸ್ಟ್ ಡಾಕ್ಟರೇಟ್ ಹಾನರಿಂಗ್ ಮಾಡಿಸ್ಕೊಂಡಿರ್ತಕ್ಕಂಥ ಪಿರಮಿಡ್ ಮಾಸ್ಟರ್ ಅಂತ ಪತ್ರಿ ಮೇಡಮ್ ಹೇಳಿದ್ದು. ಯಾರಿಗೂ, ಯಾಕಂದ್ರೆ ನಿಮ್ ಸರ್ ಕೊಡ್ತಾ ಇದ್ರು ಅಷ್ಟೇ, ಬಟ್ ನಮ್ಮದು ನಾವು ಕೊಡೋದಲ್ಲ, ಬೇರೆಯವ್ರು ನಮ್ಮನ್ನು ಗುರುತಿಸಿ ಕೊಡ್ಬೇಕು. ಅದರಲ್ಲಿ ನಿನಗೆ ಅಗ್ರಸ್ಥಾನ. ಯಾಕಂದ್ರೆ ನಿನ್ನ 17 ವರ್ಷದ ಸಹನೆ, ತಾಳ್ಮೆ ಅದೆಲ್ಲ ನಿನ್ನ ಹುಡ್ಕೊಂಡು ಬಂದಿದೆ. ಪತ್ರಿಜಿಯವರಿಂದ 1000 ಜನ ಇದ್ರು, ಆದ್ರೂ ಅದು ನಿನ್ನ ಹುಡ್ಕೊಂಡು ಬಂದಿದ್ರೆ ಬಿಕಾಸ್ ಯುವರ್ ಈಸ್ ಎ ಎಲಿಜಿಬಲ್ ಮಾಸ್ಟರ್ ಅಂತ. ಆತರ ಏನಂದ್ರೆ ಅವೆಲ್ಲ ಯಾಕೆ ಅಂತಂದ್ರೆ ಇನ್ನೂ ಒಂದು ಮೆಟ್ಟಿಲು ಹತ್ತಲಿಕ್ಕೆ ಮೇಡಮ್, ನಮ್ಗೆ ಅಲ್ಲ ಅವು. ನಾನು ಯಾವಾಗ್ಲೂ ಅಷ್ಟೇ, ಏನೇ ಸರ್ ಹೇಳಿದ್ರು, ಏನೇ ಇಂಥವೆಲ್ಲ ಬಂದ್ರು ಅದು ನಮಗೆ ಅಲ್ಲ. ಸೊ ನಮ್ಮ ಮುಖಾಂತರ ಇನ್ನೂ ಎಷ್ಟೋ ಕೆಲಸಗಳು ಆಗೋದು ಇರುತ್ತೆ ಸೊಸೈಟಿಯಲ್ಲಿ, ಅದು ಬಹು ಬೇಗನೆ ಆಗ್ತವೆ ಅಷ್ಟೇ. ಅದಕ್ಕೋಸ್ಕರ ಇವೆಲ್ಲ ನಡೀತಾ ಇದಾವೆ. ಹಾಗಾಗಿ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂತ ಎಸ್ ಎಸ್ ಸರ್ ಎಂದು ಹೇಳ್ತಾರೆ ಮಾಡ್ತಾ, ಇವಾಗ ಪತ್ರಿ ಮೇಡಮ್ ಅವರ ಒಂದು ಗೈಡೆನ್ಸ್ ಮುಖಾಂತರ, ಆಮೇಲೆ ಪರಿ ಮೇಡಮ್ ಗೈಡ್ ಮಾಡ್ತಾರೆ. ಸೊ ಯಾವಾಗೆ ಫೋನ್ ಮಾಡಿದ್ರು ಅವರೆಲ್ಲರ ಒಂದು ಗೈಡೆನ್ಸ್ ಮುಖಾಂತರ ಈ ಒಂದು ಪತ್ರಿಜಿ ವೆಸ್ಟರ್ನ್ ಮೂವ್ಮೆಂಟ್ ಟ್ರಸ್ಟ್ ನ, ಹಾಗೆ ಚಾನಲ್ನ, ಹಾಗೆ ಈ ಒಂದು ಜ್ಞಾನದ ಹಂಚಿಕೆನ ನಿರಂತರವಾಗಿ ಸಮಯ ಸಿಕ್ಕಾಗ್ಲೆಲ್ಲ, ಎಲ್ಲಿ ಸಮಯ ಸಿಗುತ್ತೋ ಸ್ವಲ್ಪನೂ ವ್ಯರ್ಥ ಮಾಡದೆ, ಯಾಕಂದ್ರೆ ಕಳೆದು ಹೋದ ಒಂದು ಕ್ಷಣ ನಮ್ಗೆ ಪಡೆಯೋಕೆ ಆಗೋದಿಲ್ಲ ಅಲ್ವಾ. ಸೊ ಆ ಒಂದು ಕ್ಷಣನ ಸುಕ್ಷಣವಾಗಿ ಮಾಡೋಣ, ಜ್ಞಾನದ ಕ್ಷಣವನ್ನಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ನಾನು ಕಲಿತಾ ಇದ್ದೀನಿ, ಕಲ್ತದ್ದನ್ನ ಹಂಚ್ತಾ ಇದ್ದೀನಿ, ಕೊನೆ ಉಸಿರವರೆಗೂ ಹೀಗೆ ಹಂಚೋಣ ಅಂತ ಆ ಖುಷಿ, ಆ ಆತ್ಮಾನಂದ ಯಾವಾಗ್ಲೂ ಇರ್ಲಿ ಅಂತ ಆಶಿಸ್ತಾ, ಸೊ ಇದುವರೆಗೂ
ಮಹಾವತಾರ್ ಫೌಂಡೇಶನ್ ಅವರ ಒಂದು ವತಿಯಿಂದ ಈ ಒಂದು ಆಲ್ರೆಡಿ ನಾನು ಮಾತಾಡಿದ್ದೀನಿ ಮೇಡಮ್, ನೀವಿಲ್ಲ ಅಷ್ಟೇ. Okay, ನಮ್ಮ ಬಹುಶಃ ನಾನಿರ್ಲಿಲ್ಲ. ಎಸ್ ರಂಗನಾಥ್ ಸರ್ ಅವರು ಏನೇ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಇನ್ವೈಟ್ ಮಾಡ್ತಾರೆ. ಸೊ ಆ ಮುಖಾಂತರ ನಾನು ಸಾಕಷ್ಟು ಸರಿ ಮಹತಾರ್ ಫೌಂಡೇಶನ್ ಒಂದು ಸಂಸ್ಥೆಯ ಅಡಿಯಲ್ಲಿ ನನ್ನ ಜ್ಞಾನ ಹಂಚಿಕೆ ಆಗಿದೆ. ಸ್ಪಿರಿಚುವಲ್ ಜರ್ನಿ ಆಗಿದ್ದಿಲ್ಲ, ಕಾನ್ಸೆಪ್ಟ್ ಶೇರ್ ಮಾಡ್ಕೊಂಡಿದ್ದೆ, ಬಟ್ ಸ್ಪಿರಿಚುವಲ್ ಜರ್ನಿ ಇವತ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಆಲ್. ರಂಗನಾಥ್ ಸರ್ ಆಗಿರ್ಬೋದು, ಪ್ರತ್ಯೇಕವಾಗಿ ನಿಮ್ಗೆ ಆಗಿರ್ಬೋದು, ಆಮೇಲೆ ಈ ಒಂದು ಜೂಮ್ ಸೆಷನ್ ಮುಖಾಂತರ ಎಷ್ಟೋ ಜನ ಈ ಒಂದು ನನ್ನ ಪ್ರಯಾಣದ ಬಗ್ಗೆ ಕೇಳ್ತಕ್ಕಂತ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. PMC ಕನ್ನಡದಲ್ಲೂ ಇದೆ ಸೋಲ್ ಟಾಕ್ ಶೋ ಅಂತ, ಅದನ್ನು ಸ್ಟಾರ್ಟ್ ಮಾಡಿಸಿದ್ರು ಸರ್ ಪ್ರಪ್ರಥಮವಾಗಿ. ಸೊ ಸಾಕಷ್ಟು ಪ್ರಾಜೆಕ್ಟ್ಗಳು ಇದ್ದಾವೆ. ಆಮೇಲೆ ಎಲ್ಲರೂ ದಯವಿಟ್ಟು ಮೇಡಮ್ ನಿಮ್ಗೂ ಹೇಳ್ತೀವಿ, ಯಾಕಂದ್ರೆ ನಾನು ಹೆಚ್ಚು ಜೂಮ್ ನಲ್ಲಿ ಕಡಿಮೆ ಬರೋದು. ಸೊ ಜೂಮ್ ನಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲಾ ಧ್ಯಾನಿಗಳಿಗೂ ಯಾರ್ಯಾರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪತ್ರಿಜಿ ವೆಜಿಟೇರಿಯನ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಜೆಸ್ಟ್ ಮಾಡಿ ಮೇಡಮ್. ಸೊ ನೆಕ್ಸ್ಟ್ ಪತ್ರಿ ಮೇಡಮ್ ಅವರ ಒಂದು ಸಲಹೆ ಮುಖಾಂತರ ಒಂದು ಆಹಾರದ ಬಗ್ಗೆ ಆಗಿರ್ಬೋದು, ಆಮೇಲೆ ಯಾರ್ಯಾರು ಈ ಧ್ಯಾನದಿಂದ ಸಸ್ಯಾಹಾರಿಗಳಾಗಿದ್ದಾರೆ, ಸೊ ಅದು ಒಂದು ಶೀರ್ಷಿಕೆ ಪ್ರಾರಂಭ ಮಾಡ್ಬೇಕು. ಬಟ್ ಒಬ್ಬ ಜಾಬ್ ಹೋಲ್ಡರ್ ಆದದಕ್ಕೆ ತುಂಬಾ ಸಮಯ ಕಡಿಮೆ ಸಿಗುತ್ತೆ ನನಗೆ. ಹಾಗಾಗಿ 1 by 1 ನಿಧಾನ ಮಾಡ್ಕೊಂತ ಹೋಗೋಣ ಅಂತ. ದಯವಿಟ್ಟು ಎಲ್ರು ಪತ್ರಿಜಿ ವೆಜಿಟೇರಿಯನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದೆ ನಿರಂತರವಾಗಿ ಸಾಕಷ್ಟು ಪ್ರೋಗ್ರಾಮ್ಗಳ ಮುಖಾಂತರ ಇವನು ನೋಡೋಣ, ಅದನ್ನು ನೋಡೋಣ, ಎಲ್ಲವೂ ನಮ್ಮವೇ ಅಲ್ವಾ. ಸೊ ಎಲ್ಲದರಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡೋಣ, ಎಲ್ರಿಗೂ ಜ್ಞಾನ ಹಂಚೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು.